ಸೊ ನಮಸ್ಕಾರ ಎಲ್ರಿಗೂ. ಇದು ಪಾರ್ಟ್ 3 ನಾವು ಡಿಸ್ಕಸ್ ಮಾಡ್ತಾ ಇರೋವಂಥದ್ದು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸು. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ರೂರಲ್ ವಾಟರ್ ಸಪ್ಲೈ. ಸೊ ಇದಕ್ಕೆ ಯಾವ ಆರ್ಗನೈಸೇಷನ್ ಫಂಡಿಂಗ್ ಕೊಟ್ಟಿದೆ ಅಂತಂದರೆ ವರ್ಲ್ಡ್ ಬ್ಯಾಂಕು ನಮಗೆ ಫಂಡಿಂಗ್ ಕೊಟ್ಟಿರುವಂಥದ್ದು. ಸೊ ಎಷ್ಟು ಫಂಡಿಂಗ್ ಕೊಟ್ಟಿರುವಂಥದ್ದು ಅಂತಂದರೆ $363 ಮಿಲಿಯನ್. ಸೊ ಇಷ್ಟು ಫಂಡಿಂಗ್ ಕೊಟ್ಟಿರೋವಂಥದ್ದು. ಸೊ ಯೂಶ್ವಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಈ ಯಾವಾಗಾದ್ರೂ ಕೂಡ ನಮಗೆ ವಾಟರ್ ರಿಲೇಟೆಡ್ ಯಾವುದಾದ್ರೂ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಂಡಿಂಗ್ ಕೊಟ್ಟಿರುತ್ತೆ ಅಂತಂದರೆ ಅದು ಯೂಶ್ವಲಾಗಿ ಆನ್ಸರ್ ಅದಕ್ಕೆ ಇದು ನಮಗೆ ವರ್ಲ್ಡ್ ಬ್ಯಾಂಕೇ ಆಗಿರುತ್ತೆ. ಸೊ ಇದರಲ್ಲಿ ಪರ್ಪಸ್ ಏನು ಅಂತಂದರೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಏನು ನಮಗೆ ರೂರಲ್ ಹೌಸ್ ಹೋಲ್ಡ್ಸ್ ಏನಿರ್ತಾರಲ್ಲ ಅವರಿಗೆ ಪೈಪ್ಡ್ ವಾಟರ್ ಕನೆಕ್ಷನ್ ಕೊಡಬೇಕು ಅಂತ. ಪೈಪ್ ಟು ವಾಟರ್ ಕನೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋವಂಥದ್ದು. ಸೊ ನಾವು ವರ್ಲ್ಡ್ ಬ್ಯಾಂಕ್ ಅವರ ವೆಬ್ಸೈಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅವರ ಗೋಲ್ ಇರೋವಂಥದ್ದು ಸುಮಾರು ನಮಗೆ 2 ಮಿಲಿಯನ್ ಪಾಪ್ಯುಲೇಷನ್ ಅಷ್ಟು ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು 2 ಮಿಲಿಯನ್ ಅಷ್ಟು ಪಾಪ್ಯುಲೇಷನ್ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಯಾವ ಪ್ರೋಗ್ರಾಮ್ ಅಂತ ಕರಿತೀವಿ, ಆ ಪ್ರೋಗ್ರಾಮ್ ಹೆಸರು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ನಿಮಿಷ. ಸೊ ಈ ಪ್ರೋಗ್ರಾಮ್ ಹೆಸರು ಬಂದ್ಬಿಟ್ಟು ನಮಗೆ ಕರ್ನಾಟಕ ಸಸ್ಟೈನಬಲ್ ರೂರಲ್ ವಾಟರ್ ಸಪ್ಲೈ ಪ್ರೋಗ್ರಾಮ್ ಅಂತ. ಕರ್ನಾಟಕ ಸಸ್ಟೈನಬಲ್ ರೂರಲ್ ವಾಟರ್ ಸಪ್ಲೈ ಪ್ರೋಗ್ರಾಮ್ ಅಂದರೆ ಕರ್ನಾಟಕ ಗೌರ್ಮೆಂಟಿಂದು ಏಮ್ ಇದೆಯಲ್ಲ, ಸೊ ಕಂಪ್ಲೀಟಾಗಿ ರೂರಲ್ ಏರಿಯಾದಲ್ಲಿ ಎಲ್ಲರಿಗೂ ಕೂಡ ಪೈಪ್ಡ್ ವಾಟರ್ ಸಪ್ಲೈ ಕನೆಕ್ಷನ್ ಕೊಡಬೇಕು ಅಂತ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಮಾಡಿರುವಂಥದ್ದು ಪ್ರೋಗ್ರಾಮ್ ಇದು ರೂರಲ್ ವಾಟರ್ ಸಪ್ಲೈ. ಇದು ವರ್ಲ್ಡ್ ಬ್ಯಾಂಕು ಸಪೋರ್ಟ್ ಮಾಡ್ಕೊಂಡಿರುವಂಥದ್ದು ಕರ್ನಾಟಕ ಸಸ್ಟೈನಬಲ್ ರೂರಲ್ ವಾಟರ್ ಸಪ್ಲೈ ಪ್ರೋಗ್ರಾಮ್ ಅಂತ. ನೆಕ್ಸ್ಟು ನಮಗೆ ನಮನ್ ಪ್ರೋಗ್ರಾಮ್ ಅಂತ ಇದೆ. ಸೊ ಈ ನಮನ್ ಪ್ರೋಗ್ರಾಮು ಕೂಡ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು, ಇಂಪಾರ್ಟೆಂಟ್ ಇದು. ಸೊ ಈ ನಮನ್ ಪ್ರೋಗ್ರಾಮು ಬಂದ್ಬಿಟ್ಟು ಒಂದು ಕೊಲಾಬ್ರೇಷನಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊಂಡಿರೋಂಥದ್ದು ಯಾರ ಮಧ್ಯದಲ್ಲಿ ಅಂತಂದರೆ ನಿಮ್ಯಾನ್ಸ್ ಜೊತೆಗೆ ನಮಗೆ ಆಶ್ರಯ ಹಸ್ತ ಟ್ರಸ್ಟ್ ಅಂತ ಇದೆ. ಆಶ್ರಯ ಹಸ್ತ ಟ್ರಸ್ಟ್ ಅಂತ. ಸೊ ಇವರಿಬ್ರು ಕೂಡ ಕೊಲಾಬ್ರೇಷನ್ ಮಾಡ್ಕೊಂಡಿರೋಂಥದ್ದು ಆಶ್ರಯ ಹಸ್ತ ಟ್ರಸ್ಟ್. 2 ಆರ್ಗನೈಸೇಷನು ಇಲ್ಲಿ ಕೊಲಾಬ್ರೇಷನ್ ಮಾಡ್ಕೊಂಡಿರೋಂಥದ್ದು. ಸೊ ಈ ಕೊಲಾಬ್ರೇಷನ್ ಇರೋವಂಥದ್ದು ನಮಗೆ ಪ್ರೋಗ್ರಾಮಿನ ಹೆಸರು ಬಂದ್ಬಿಟ್ಟು ನಮನ್ ಅಂತ ಆಗ್ಬಿಟ್ಟು. ಸೊ ಏನಾಗಿರುತ್ತೆ ಇದು ನಮನ್ ಅಂತಂದರೆ ನಮಗೆ ನಿಮ್ಹಾನ್ಸ್ AHT ಕಾಂಪ್ರಿಹೆನ್ಸಿವ್ ಮೆಂಟಲ್ ಹೆಲ್ತ್ ಆ್ಯಕ್ಷನ್ ಪ್ರೋಗ್ರಾಮ್ ಅಂತ. ಸೊ ಯಾವುದರ ರಿಲೇಟೆಡ್ ಅಂತ ನಾವು ನೋಡ್ಕೊಂಡಿದ್ವಿ, ಇದು ಮೆಂಟಲ್ ಹೆಲ್ತು. ಸೊ ಮೆಂಟಲ್ ಹೆಲ್ತ್ ರಿಲೇಟೆಡ್ಡು ಅವೇರ್ನೆಸ್ ಆಗಿರಲಿ, ಇಲ್ಲ ಅಂತಂದರೆ ಅದರ ರಿಲೇಟೆಡ್ಡು ಪ್ರಿವೆನ್ಷನ್ ಆಗಿರಲಿ, ಥೆರಪಿ ಕೊಡೋವಂಥದ್ದು, ರಿಹ್ಯಾಬಿಲಿಟೇಷನ್ ಮಾಡೋವಂಥದ್ದು, ಇವೆಲ್ಲದೂ ಕೂಡ ನಮಗೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ನಮನ್ ಪ್ರೋಗ್ರಾಮ್ ಅಂತ ಹೇಳಿ ಬಂದ ತಕ್ಷಣ ಅದು ನಮಗೆ ಮೆಂಟಲ್ ಹೆಲ್ತ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇದನ್ನು ಆಲ್ ಓವರ್ ಇಂಡಿಯಾ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋವಂಥದ್ದು. ಆಲ್ ಓವರ್ ಇಂಡಿಯಾ, ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ಜೊತೆಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಏಮ್ಸು ನಮಗೆ ಏನು ಉತ್ತರಾಖಂಡಲ್ಲಿ ಏನಿದೆಯಲ್ಲ ಅದು ಇದಕ್ಕೆ ಕೊಲಾಬ್ರೇಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ, ಉತ್ತರಾಖಂಡ್. ಸೊ ಏಮ್ಸು ಕೂಡ ಇದರಲ್ಲಿ ಕೊಲಾಬ್ರೇಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದು ನೋಡಿ, ಇದರ ಇಂಪ್ಲಿಮೆಂಟೇಷನ್ನು 3 ವರ್ಷ ಆಗತ್ತಂತೆ. ಸೊ 3 ಇಯರ್ಸು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಇದಕ್ಕೆ 4 ಫೇಸಸ್ಗಳಲ್ಲಿ. ಸೊ ಏನೇನು ಫೇಸಸ್ಸು ಅಂತ ಹೇಳ್ಬಿಟ್ಟು ಒಂದು ಸರಿ ನಾವು ಬ್ರೀಫಾಗಿ ನೋಡ್ಕೊಂಡಿರೋಣ. ಫಸ್ಟ್ ಫೇಸಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ರಿಸೋರ್ಸ್ ಅಲೋಕೇಶನ್ನು ಮತ್ತು ರಿಸೋರ್ಸ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ರಿಸೋರ್ಸ್ ಬಿಲ್ಡಿಂಗ್ ಅಂತಂದರೆ ಏನು, ಇವಾಗ ಈ ಮೆಂಟಲ್ ಹೆಲ್ತ್ ರಿಲೇಟೆಡು ಅವೇರ್ನೆಸ್ ಆಗಿರಲಿ, ಇಲ್ಲ ಅಂತಂದರೆ ಅದರ ರಿಲೇಟೆಡು ಪ್ರಿವೆನ್ಷನ್ ಆಗಿರ್ಬೋದು, ಅಂತಂದರೆ ಮೆಂಟಲ್ ಇಲ್ನೆಸ್ನ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ, ಅದಾದಮೇಲೆ ಅದರ ರಿಲೇಟೆಡ್ಡು ಅವೇರ್ನೆಸ್ನ ಜಾಸ್ತಿ ಮಾಡಿಕೊಂಡು ಅವರಿಗೆ ಥೆರಪಿನ ಕೊಡೋದಕ್ಕೆ, ಅದಾದಮೇಲೆ ರಿಹ್ಯಾಬಿಲಿಟೇಷನ್ ಮಾಡ್ಕೊಳ್ಳೋದಕ್ಕೆ, ಇವಕ್ಕೆಲ್ಲದಕ್ಕೂ ಕೂಡ ಫಸ್ಟ್ ನಮಗೆ ರಿಸೋರ್ಸ್ ಬೇಕಾಗಿರುತ್ತೆ. ಸೊ ಈ ರಿಸೋರ್ಸಲ್ಲಿ ನಮಗೆ ಸ್ಟಾಫ್ ಟ್ರೈನಿಂಗು ಮತ್ತು ಮತ್ತು ಅವರಿಗೆ ರೆಕ್ರೂಟ್ಮೆಂಟು ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಫಸ್ಟ್ ಫೇಸಲ್ಲಿ ಮಾಡಿರ್ತಾರೆ. ಫೇಸ್ 2 ಅಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಅಸೆಸ್ಮೆಂಟ್ ಮಾಡಿರ್ತಾರೆ. ಅಸೆಸ್ಮೆಂಟ್ ಅಂತಂದರೆ ಏನು, ಇಲ್ಲಿ ಯಾವ್ಯಾವ ತಾಲೂಕ್ಸ್ಗಳಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಸೆಸ್ಮೆಂಟ್ ಮಾಡ್ಕೊಂಡಿರ್ತಾರೆ. ಥರ್ಡ್ ಫೇಸಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಥೆರಪಿ ಕೊಡುವಂಥದ್ದು, ಥೆರಪಿಟಿಕ್ ಕಂಡೀಷನ್ ಮತ್ತು ರಿಹ್ಯಾಬಿಲಿಟೇಷನ್.
ಸೊ 4th ಫೇಸಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಾರೆ. ಸೊ ಓವರಾಲ್ ಆಗಿ 4 ಫೇಸಲ್ಲಿ ಇದನ್ನು ನಮನ್ ಪ್ರೋಗ್ರಾಮ್ನ ಕವರ್ ಮಾಡಿರ್ತಾರೆ. ಸೊ ನಾವು ಎಲ್ಲದಕ್ಕೂ ಕೂಡ ಪ್ರೋಗ್ರಾಮ್ ನೆನ್ಪಿಟ್ಕೊಂಡಿರ್ಬೇಕಾದ್ರೆ ಇಂಪಾರ್ಟೆಂಟ್ ಇರೋವಂಥದ್ದು ನಮಗೆ ಇಂಪ್ಲಿಮೆಂಟಿಂಗ್ ಅಥಾರಿಟಿನೇ, ಅಂತಂದರೆ ಯಾರ ಮಧ್ಯದಲ್ಲಿ ಕೊಲ್ಯಾಬ್ರೇಷನಲ್ಲಿ ಇದು ಆಗ್ತಿರೋವಂಥದ್ದು. ಅದ್ರ ಜೊತೆಗೆ ನೆಕ್ಸ್ಟು ಪರ್ಪಸ್ ಏನಿರುತ್ತೆ ಅಂತ. ಯಾಕೆಂತಂದರೆ ಈಗ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಕೇಳಬೇಕು ಅಂತಂದರೆ ಜಾಸ್ತಿ ದೊಡ್ಡ ಇರೋವಂಥ ಆಬ್ಜೆಕ್ಟಿವ್ಸ್ ಎಲ್ಲ ಕೇಳುವಂಥದ್ದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಬಟ್ ಈಗ ನಮಗೆ ಮೆಂಟಲ್ ಹೆಲ್ತ್ ರಿಲೇಟೆಡೇ ಇದೆ ಇದು ಆನ್ಸರ್ ಅಂತ ಹೇಳ್ಬಿಟ್ಟು ಗೊತ್ತಾದ ತಕ್ಷಣ ಮೆಂಟಲ್ ಹೆಲ್ತ್ ರಿಲೇಟೆಡ್ ಏನೇನು ಪಾಯಿಂಟ್ಸ್ ಇರುತ್ತೆ ನಮಗೆ ಅವೆಲ್ಲದೂ ಕೂಡ ನಮಗೆ ಅಲ್ಲಿ ಪಾಸಿಟಿವ್ ಆಗಿರುವಂಥದ್ದಿದ್ರೆ ಅದು ಕರೆಕ್ಟ್ ಆಗಿರುತ್ತೆ ಅಂತ. ಸಿಮಿಲರ್ಲಿ ಇಲ್ಲೂ ಕೂಡ ನಾವು ನೋಡ್ಕೋಬೇಕು. ಇಲ್ಲಿ ರೂರಲ್ ವಾಟರ್ ಸಪ್ಲೈ ಏನಿದೆಯಲ್ಲ, ಕರ್ನಾಟಕ ಸಸ್ಟೈನಬಲ್ ರೂರಲ್ ವಾಟರ್ ಸಪ್ಲೈ ಪ್ರೋಗ್ರಾಮು, ಇದು ಕೂಡ ಸಿಮಿಲರ್ ಟರ್ಮ್ಸಲ್ಲೇ ಮಾಡ್ಕೊಂಡಿರುವಂಥದ್ದು. ಅರ್ಬನ್ 20 ಅಥವಾ U20. ಸೊ ಇದು ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸಲ್ಲಿ ಯಾಕೆ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಇದು ಅರ್ಬನ್ 20 ಅಥವಾ U20 ಏನಿದೆಯಲ್ಲ, ಸೊ ಇದು ಯಾವಾಗ ಇದನ್ನು ಲಾಂಚ್ ಮಾಡಿದರು ಅಂತಂದರೆ 2017 ಲಾಂಚ್ ಮಾಡಿದ್ರು. ಯಾವಾಗ ಅಂತಂದರೆ ಒನ್ ಪ್ಲ್ಯಾನೆಟ್ ಸಮ್ಮಿಟ್ ನಡೆದಿತ್ತು. ಸೊ ಆ ಟೈಮಲ್ಲಿ ಇದನ್ನು ಲಾಂಚ್ ಮಾಡಿದ್ದಿತ್ತು. ಸೊ ಎಲ್ಲಿ ಲಾಂಚ್ ಮಾಡಿದ್ದು ಅಂತಂದರೆ ಇದನ್ನು ಪ್ಯಾರಿಸಲ್ಲಿ ಲಾಂಚ್ ಮಾಡಿದರು. ಸೊ ಏನಾಗಿರುತ್ತೆ ಇದು, ಯಾಕಂತಂದರೆ ನಮಗೆ ನೋಡಿ G20 ಥರನೇ ಕಾಣ್ತಾ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಏನು ಮಾಡ್ಕೊಂಡಿರೋವಂಥದ್ದು ಅಂತಂದರೆ, ಸೊ ಈಗ G20 ರಿಲೇಟೆಡ್ ಏನು ದೇಶಗಳಿದಾವಲ್ಲ ಅವು ಎಲ್ಲದ್ರ ಮಧ್ಯದಲ್ಲೂ ಕೂಡ ಒಂದು ಅರ್ಬನ್ ಸಿಟೀಸ್ ರಿಲೇಟೆಡ್ ಒಂದು ಅಜೆಂಡಾ ಫಾರ್ಮ್ ಮಾಡಬೇಕು ಅಂತ ಆಗ್ಬಿಟ್ಟು U20 ಅಂತ ಆಗ್ಬಿಟ್ಟು ಫಾರ್ಮ್ ಮಾಡ್ಕೊಂಡಿರೋವಂಥದ್ದು. ಸೊ ಅರ್ಬನ್ ಏರಿಯಾಸ್ದು ಇಶ್ಯೂ ಏನಿರುತ್ತಲ್ಲ ಅದನ್ನು G20ಗೆ ತಲುಪಿಸ್ಬೇಕು ಅಂತ ಆಗ್ಬಿಟ್ಟು ಅದ್ರ ಒಳಗಡೆ ಮಾಡ್ಕೊಂಡಿರೋವಂಥದ್ದು. ಸೊ ಈಗ ನಮಗೆ G20ಯಲ್ಲಿ ಹೆಡ್ಸ್ ಆಫ್ ಸ್ಟೇಟು ಮತ್ತು ಫೈನಾನ್ಸ್ ಮಿನಿಸ್ಟರ್ಸು ಇವರೆಲ್ಲರೂ ಕೂಡ ನಮಗೆ ಅಲ್ಲಿ ಲೀಡರ್ಸ್ ಆಗಿರ್ತಾರಲ್ಲ. ಸೊ ಅದೇ ಥರ ನಾವು ಅರ್ಬನ್ 20ಯಲ್ಲಿ ಲೀಡರ್ಸ್ ನಾವು ನೋಡಬೇಕು ಅಂತಂದರೆ ಮೇಯರ್ಸ್ಗಳು ಲೀಡರ್ ಆಗಿರ್ತಾರೆ. ಸೊ ಮೇಯರ್ಸ್ ಆರ್ ಲೀಡರ್ಸ್ ಅಂತ ಹೇಳ್ಬಿಟ್ಟು ಬರ್ದಿರ್ತೀನಿ. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಅರ್ಬನ್ 20ಯಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಸಿಟಿಗಳ ಮೇಯರ್ಸ್ಗಳೆಲ್ಲರೂ ಕೂಡ ಏನಾಗಿ ಮೀಟ್ ಆಗಿಬಿಟ್ಟು ಅವರು ಇಲ್ಲ ಇರೋವಂಥದ್ದು ಇಶ್ಯೂಸ್ ಈ ಥರದ್ದೆಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಂಥದ್ದು ಡಿಸ್ಕಷನ್ ಆಯಿತಾ. ಸೊ ಇವಾಗ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೋಬೇಕಾಗಿರೋವಂಥದ್ದು ಇಲ್ಲಿ ನೋಡಿ 2023ಯಲ್ಲಿ ಇದು ಅಹಮದಾಬಾದಲ್ಲಿ ಇದರ ಮೀಟಿಂಗು ಕಂಡಕ್ಟ್ ಮಾಡ್ಕೊಂಡಿದ್ದರು. ನೋಡಿ 2023ಯಲ್ಲಿ ಎಲ್ಲಿ ಕಂಡಕ್ಟ್ ಮಾಡಿದರು ಅಂತಂದರೆ ಅಹಮದಾಬಾದಲ್ಲಿ ಇದನ್ನು ಕಂಡಕ್ಟ್ ಮಾಡ್ಕೊಂಡಿದ್ದರು. 2024ರಲ್ಲಿ ರಿಯೋದ ಸೆನೇರಿಯೋ ಸೌಪೋಲೋ ಅಲ್ಲಿ ಕಂಡಕ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ರಿಯೋ ಸೌಪೋಲೋ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿ ಇದನ್ನು ಕಂಡಕ್ಟ್ ಮಾಡ್ಕೊಂಡಿರುವಂಥದ್ದು. ಬಟ್ 2023ರಲ್ಲಿ ನೀವು ನೋಡ್ಕೊಂಡಿರೋಂಗೆ ಅಹಮದಾಬಾದಲ್ಲಿ ಇದರ ನೆಗೋಸಿಯೇಷನ್ಸ್ನ ಕಂಡಕ್ಟ್ ಮಾಡ್ಕೊಂಡಿರುವಂಥದ್ದು. ಮೇನ್ ಏನಾಗುತ್ತೆ ಅಂತಂದರೆ ಸಿಟೀಸ್ಗಳೇನಿರುತ್ತೆ, ಸಿಟೀಸ್ಗಳಲ್ಲಿ ಆಗ್ತಿರೋಂಥದ್ದು ಇಶ್ಯೂಸು ಚಾಲೆಂಜಸ್ಸು ಅವಕ್ಕೆಲ್ಲದಕ್ಕೂ ಕೂಡ ಒಂದು ಫೋರಮ್ ಆಗಿ ಇದು ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದೇ ಒಂದು ಕಲೆಕ್ಟಿವ್ ಆಗಿ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ಒಂದು ಮೆಸೇಜ್ ತೊಗೊಂಡು ಅದನ್ನು G20 ನೆಗೋಸಿಯೇಷನ್ಸಲ್ಲಿ ಪಿಚ್ ಮಾಡಿರ್ತಾರೆ. ಸೊ G20 ನೆಗೋಸಿಯೇಷನ್ಸಲ್ಲಿ ಅದನ್ನು ಪಿಚ್ ಮಾಡ್ಕೊಂಡಿರೋಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಅದರ ರಿಲೇಟೆಡ್ ಏನಾದರೂ ಅಜೆಂಡಾ ಅವರು ಫಾರ್ಮ್ ಮಾಡ್ಕೊಂಡಿರ್ಬೋದು. ಸೊ ಅದ್ರ ಬೇಸಿಸ್ ಮೇಲೇ ನಮಗೆ ಇಲ್ಲಿ ಅರ್ಬನ್ 20 ಅಂತ ಆಗ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಒಳಗಡೆ ನಮಗೆ ಸಿಟೀಸ್ 40 ಅಂತ ಆಗ್ಬಿಟ್ಟು C40 ಸಿಟೀಸ್ ಅಂತ ಸಿಟೀಸ್ ರಿಲೇಟೆಡು ಇದರಲ್ಲಿ ಫಾರ್ಮ್ ಮಾಡ್ಕೊಂಡಿರೋಂಥದ್ದು C40s. ಸೊ ಇದನ್ನು ಕೂಡ U20 ಕನ್ವೀನ್ ಮಾಡ್ಕೊಂಡಿರೋಂಥದ್ದು. ಸೊ ಇದ್ರದ್ದು ಏನು ಅಂತಂದರೆ ಸಿಟೀಸ್ ರಿಲೇಟೆಡು. ಸೊ 40 ಅಂತ ಹೇಳಿ ಬಂದ ತಕ್ಷಣ ನಮಗೆ ಬರೀ 40 ಸಿಟೀಸ್ ಅಂತ ಆಗ್ಬಿಟ್ಟು ಇರಲ್ಲ. ಸೊ ಅದರಲ್ಲಿ ಸುಮಾರು ಬೇರೆ ಬೇರೆ ಸಿಟೀಸ್ ಇರ್ತವೆ. ಅಂತಂದರೆ ಮೇಯರ್ಸ್ ಏನೇನು ಇರ್ತಾರಲ್ಲ ಆ ಮೇಯರ್ಸ್ಗಳ ನೆಟ್ವರ್ಕ್ ಇರುತ್ತೆ ಇದರಲ್ಲಿ. C40 ಅಂತಂದರೆ ಗ್ಲೋಬಲ್ ನೆಟ್ವರ್ಕು, ಯಾರ್ದು ಮೇಯರ್ಸ್ಗಳ ನೆಟ್ವರ್ಕ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ಒಂದು ಕನ್ವೀನ್ ಮಾಡ್ಕೊಂಡಿರೋಂಥದ್ದು. ಸೊ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡಿರ್ತಾರೆ C40 ಅಂತ. ಸೊ ಆ್ಯಕ್ಚುಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಯಾವುದ್ರ ರಿಲೇಟೆಡ್ ಫೈಟ್ ಮಾಡೋವಂಥದ್ದು ಕ್ಲೈಮೇಟ್ ರಿಲೇಟೆಡ್ ಕ್ರೈಸಿಸ್ಸು. ಅರ್ಬನ್ ಏರಿಯಾಸಲ್ಲಿ ಕ್ಲೈಮೇಟ್ ರಿಲೇಟೆಡ್ ಕ್ರೈಸಿಸ್ ರಿಲೇಟೆಡು ಏನು ಆ್ಯಕ್ಷನ್ ತೊಗೋಬೇಕು ಅದರ ರಿಲೇಟೆಡ್ ಇವ್ರು ಏನು ಮಾಡ್ತಾರೆ ಅಂತಂದರೆ ಡಿಸ್ಕಷನ್ನ ಇದರಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಹಾಗಂತಂದರೆ ಈಗ ನಾವು ಕರ್ನಾಟಕ ಸ್ಪೆಸಿಫಿಕ್ ಆಗಿ ಯಾಕೆ ನೋಡ್ಕೊತಾ ಇರೋವಂಥದ್ದು ಅಂತಂದರೆ ಇವ್ರದ್ದೊಂದು ಡಿಸ್ಕಷನ್ ಇತ್ತು. ಯಾವುದು ಅಂತಂದರೆ ಮೇನ್ ಸ್ಟ್ರೀಮಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಇನ್ ಸಿಟೀಸ್ ಅಂತ. ಸೊ ಈ ಮೇನ್ ಸ್ಟ್ರೀಮಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಇನ್ ಸಿಟೀಸ್ ಏನಿದೆಯಲ್ಲ ಇದರ ಕಾನ್ಫರೆನ್ಸ್ ಅಥವಾ ಮೀಟಿಂಗು ಇದು ಬೆಂಗಳೂರಲ್ಲಿ ಕಂಡಕ್ಟ್ ಆಗಿತ್ತು. ಸೊ ಹಾಗಂತಂದರೆ ನಾವು U20 ಯಾಕೆ ಡಿಸ್ಕಸ್ ಮಾಡ್ಕೊಂಡಿದ್ವಿ ಅಂತಂದರೆ U20 ಇದು ನೋಡಿ ನಮಗೆ 6 ಪ್ರಯಾರಿಟಿ ಏರಿಯಾಗಳಿದ್ದಾವೆ.
ಅವು ಯಾವ್ದ್ಯಾವುದು ಅಂತಂದರೆ ನಾವು ಫಸ್ಟ್ ಒಂದು ಬಂದ್ಬಿಟ್ಟು ಇದು ಆಕ್ಸಲರೇಟಿಂಗ್ ಕ್ಲೈಮೇಟ್ ಫೈನಾನ್ಸು, ಅರ್ಬನ್ ಇದು ವಾಟರ್ ಸೆಕ್ಯೂರಿಟಿ, ಎನ್ವೈರ್ಮೆಂಟಲಿ ರೆಸ್ಪಾನ್ಸಿವ್ ಬಿಹೇವಿಯರು, ಚಾಂಪಿಯನಿಂಗ್ ಲೋಕಲ್ ಐಡೆಂಟಿಟಿ. ಅದಾದಮೇಲೆ ನಮಗೆ ರೀಇನ್ವೆಂಟಿಂಗ್ ಫ್ರೇಮ್ವರ್ಕ್ ಫಾರ್ ಅರ್ಬನ್ ಗವರ್ನೆನ್ಸು, ಪ್ಲ್ಯಾನಿಂಗ್ ಆ್ಯಂಡ್ ಕ್ಯಾಟಲೈಸಿಂಗ್ ಡಿಜಿಟಲ್ ಅರ್ಬನ್ ಫೀಚರ್ಸು. ಸೊ ಇವೆಲ್ಲದು 6 ಪ್ರಯಾರಿಟಿ ಏರಿಯಾಸ್ ಅಂತ ಹೇಳ್ಬಿಟ್ಟು ಇದನ್ನು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದೇ. ಸೊ ಇದನ್ನು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದೇ ಈ 2023 ಅಹಮದಾಬಾದ್ ರೀಜನಲ್ಲಿ ಏನು ಮೀಟಿಂಗ್ ಆಗಿತ್ತಲ್ಲ ಅಲ್ಲಿ. ಸೊ ಇಲ್ಲಿ ಅಹಮದಾಬಾದ್ ರೀಜನಲ್ಲಿ ಏನು ಮೀಟಿಂಗ್ ಆಗಿತ್ತಲ್ಲ ಅಲ್ಲಿ ಥೀಮ್ ಏನಿತ್ತು, ಅಲ್ಲಿ ಥೀಮ್ ಬಂದ್ಬಿಟ್ಟು ನಮಗೆ ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್, ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ಥೀಮು ಇಟ್ಟಿರೋವಂಥದ್ದು. ಸೊ ಅದರಲ್ಲಿ ಸಿಟಿ ಲೆವೆಲಲ್ಲಿ ಗ್ಲೋಬಲ್ ಅಜೆಂಡಾಸಲ್ಲಿ ನಮಗೆ 6 ಪ್ರಯಾರಿಟೀಸ್ ಏರಿಯಾ ಐಡೆಂಟಿಫೈ ಮಾಡ್ಕೊಂಡಿರೋವಂಥದ್ದು. ಇದು ಕೂಡ ನಮಗೆ 2023 ಅಹಮದಾಬಾದ್ ಈ ಮೀಟಿಂಗ್ ಏನಿತ್ತಲ್ಲ ಅಲ್ಲೇ ಇದನ್ನು ಕೂಡ ರೆಕಗ್ನೈಸ್ ಮಾಡ್ಕೊಂಡಿರುವಂಥದ್ದು. ಸೊ ಇವಾಗ ಇದರಲ್ಲಿ ನಾವು ನೋಡ್ಕೋಬೇಕಾಗಿರುವಂಥದ್ದು ಏನು ಅಂತಂದರೆ, ಇಲ್ಲಿ ನಮಗೆ ಮೇನ್ ಸ್ಟ್ರೀಮಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಇನ್ ಸಿಟೀಸ್ ಅಂತ ಏನು ಇಲ್ಲಿ ಬೆಂಗಳೂರಲ್ಲಿ ಕಂಡಕ್ಟ್ ಆಗಿತ್ತಲ್ಲ, ಆ ಬೆಂಗಳೂರಲ್ಲಿ ಕಂಡಕ್ಟ್ ಮಾಡ್ಕೊಂಡಿರುವಂಥದ್ರಲ್ಲಿ ಈ 3 ಪ್ರಯಾರಿಟಿ ಏರಿಯಾ ಏನಿದೆಯಲ್ಲ ಇದರ ರಿಲೇಟೆಡ್ಡು ಡಿಸ್ಕಷನ್ ಮಾಡ್ಕೊಂಡಿದ್ದಿತ್ತು. ಸೊ ಸುಮಾರು ಇಲ್ಲಿ ಲೀಡರ್ಸು ಕೂಡ ಇಲ್ಲಿ ಅಂತಂದರೆ ಮೇಯರ್ಸ್ ಏನಿರ್ತಾರಲ್ಲ ನಮಗೆ ಅವರು ಕೂಡ ಇದರಲ್ಲಿ ಅಟೆಂಡ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸು ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಮೇನ್ ಸ್ಟ್ರೀಮಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಇನ್ ಸಿಟೀಸ್ ಇದರ ರಿಲೇಟೆಡ್ಡು ಡಿಸ್ಕಷನ್ ಮಾಡ್ಕೊಂಡಿರೋವಂಥದ್ದು. ಅದರಲ್ಲಿ ಪ್ರಯಾರಿಟಿ ಏರಿಯಾಸ್ ಇರುವಂಥದ್ದು ನಮಗೆ ಕ್ಲೈಮೇಟ್ ಫೈನಾನ್ಸು, ವಾಟರ್ ಸೆಕ್ಯೂರಿಟಿ, ಎನ್ವೈರ್ಮೆಂಟಲಿ ರೆಸ್ಪಾನ್ಸಿವ್ ಬಿಹೇವಿಯರು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಿಟ್ಟು ಮಿಕ್ಕಿದ 3 ಕೂಡ ಇರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಅಕಸ್ಮಾತ್ ಏನಾದ್ರು ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ಆಪ್ಟ್ ಮಾಡ್ಕೊಳ್ಳೋಂಥದ್ರಲ್ಲಿ ಕೊಡ್ತಾ ಇದ್ದರೆ ಆವಾಗ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದ್ರ ರಿಲೇಟೆಡ್ ನಾವು ಏನೇ ನೋಡ್ಕೊಂಡ್ವಿ, U20 ಅಥವಾ ಅರ್ಬನ್ 20 ನೋಡ್ಕೊಂಡ್ವಿ, C40 ನೋಡ್ಕೊಂಡ್ವಿ. ಇವೆಲ್ಲದಕ್ಕೂ ನಮಗೆ ಲೀಡರ್ಸ್ ಯಾರಿರ್ತಾರೆ ಅಂತಂದರೆ ಮೇಯರ್ಸ್ ಇರ್ತಾರೆ ಅಂತ ನೋಡ್ಕೊಂಡ್ವಿ. ಮೇನ್ ಸ್ಟ್ರೀಮಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಇನ್ ಸಿಟೀಸ್ ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು, ಬೆಂಗಳೂರಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ವಿ ಅಂತಲೂ ಕೂಡ ನಾವು ನೋಡ್ಕೊಂಡಿದ್ವಿ. ಸೊ ಇವಾಗವರೆಗೂ ನಾವು ಏಪ್ರಿಲ್ 2023 ಕೂಡ ನಾವು ಡಿಸ್ಕಷನ್ ಮಾಡ್ಕೊಂಡಿದ್ದೀವಿ. ಸೊ ಏನಾಯಿತು ಅಂತಂದರೆ ಮೇಯಲ್ಲಿ ನಮಗೆ ಗೌರ್ಮೆಂಟು ಚೇಂಜ್ ಆಯಿತು. ಸಿದ್ದರಾಮಯ್ಯ ಅವರು ಅಪಾಯಿಂಟ್ ಆದರು ಚೀಫ್ ಮಿನಿಸ್ಟರ್ ಆಗಿ. ಅದಾದಮೇಲೆ DK ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಇದರಲ್ಲಿ ನಮಗೆ ಎಲೆಕ್ಟ್ ಆಗಿದ್ದರು. ಸೊ ಇನ್ಮೇಲೆ ನಾವು ನೋಡ್ಕೊಳ್ಳೋವಂಥದ್ದು 2023 ಮೇಯಿಂದ ಇವಾಗವರೆಗೂ ಬರುವಂಥ ಕರೆಂಟ್ ಅಫೇರ್ಸು. ಸೊ ನಾವು ಈಗ ಸದ್ಯದವರೆಗೂ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವೆಲ್ಲದನ್ನೂ ಕೂಡ ನೋಡ್ಕೊಂಡಿರಿ. ಅದ್ರ ಮೇಲೇ ನಮಗೆ ಏನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅಂತ ಆಗ್ಬಿಟ್ಟು ನೆಕ್ಸ್ಟು ನಾವು ನೋಡ್ತಾ ಹೋಗೋಣ ಈಗ. ಸೊ 5 ಗ್ಯಾರಂಟಿ ಸ್ಕೀಮ್ಸ್ ಏನಿರುತ್ತಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಗೌರ್ಮೆಂಟ್ ಚೇಂಜ್ ಆದಮೇಲೆ ನಾವು ಫಸ್ಟು ಡಿಸ್ಕಸ್ ಮಾಡ್ಕೋಬೇಕಾಗಿರೋಂಥದ್ದು 5 ಗ್ಯಾರಂಟಿ ಸ್ಕೀಮ್ಸ್. ಸೊ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಅನ್ನಭಾಗ್ಯ AAY ಸ್ಕೀಮ್ ಅಂತ, ಅದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ನೋಡ್ಕೊಳ್ಳೋಣ. ಸೊ ಅನ್ನಭಾಗ್ಯ ಸ್ಕೀಮ್ ಏನಿದೆಯಲ್ಲ ಇದನ್ನು ಆ್ಯಕ್ಚುಲಾಗಿ ಲಾಂಚ್ ಮಾಡಿರೋವಂಥದ್ದು ಯಾವಾಗ ಅಂತಂದರೆ 2013 ಇದನ್ನು ಲಾಂಚ್ ಮಾಡಿದರು. ಸೊ 2013 ಯಾರು ಲಾಂಚ್ ಮಾಡಿದರು? ಗೌರ್ಮೆಂಟ್ ಆಫ್ ಕರ್ನಾಟಕ ಇದನ್ನು ಲಾಂಚ್ ಮಾಡಿತ್ತು. ಯಾಕೆ ಅಂತಂದರೆ ಫ್ರೀ ಫುಡ್ ಗ್ರೇನ್ ಪ್ರೊವೈಡ್ ಮಾಡಬೇಕು ಕರ್ನಾಟಕದ್ದು ಪಾಪ್ಯುಲೇಷನಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ಸೊ ಈ ವರ್ಷ ಏನಾಗಿತ್ತು ಅಂತಂದರೆ 2023 ಏನಾಗಿತ್ತು ಅಂತಂದರೆ, ಸೊ ಕಾಂಗ್ರೆಸ್ ಗೌರ್ಮೆಂಟು ಅವ್ರು ಅಕಸ್ಮಾತ್ ಏನಾದರೂ ಗೌರ್ಮೆಂಟ್ನ ಫಾರ್ಮ್ ಮಾಡಿದ್ರೆ ಅವ್ರು ಅದಕ್ಕೆ ಅಡಿಷ್ನಲ್ಲು ಸ್ವಲ್ಪ ಬೆನಿಫಿಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಿದ್ದು. ಟೋಟಲಾಗಿ 5 ಗ್ಯಾರಂಟೀಸ್ ಕೊಟ್ಟಿದ್ರಲ್ಲ, ಅದರಲ್ಲಿ ಒಂದು ಗ್ಯಾರಂಟಿ ಬಂದ್ಬಿಟ್ಟು ಅನ್ನಭಾಗ್ಯ ಸ್ಕೀಮು. ಸೊ ಈ ಅನ್ನಭಾಗ್ಯ ಸ್ಕೀಮಲ್ಲಿ ಫಸ್ಟಿಂದನೂ ಕೂಡ ನಾವು ನೋಡ್ಕೋಬೇಕು ಅಂತಂದರೆ 5 kg ರೈಸು ಕೊಡ್ತಾಯಿದ್ರು. 5 kg ರೈಸು ಕೊಡ್ತಾಯಿದ್ರು. ಸೊ ಇದು ರೈಸ್ ಪರ್ ಹೆಡ್ ಇದು ಆಯಿತಾ. ಸೊ 5 kg ರೈಸ್ ಪರ್ ಹೆಡ್ ಆಯಿತಾ. ಸೊ ಇದನ್ನು ಕೊಡ್ತಾಯಿದ್ರು. ಸೊ ಈಗ ಏನು ಹೇಳಿದರು ಅಂತಂದರೆ, ಗೌರ್ಮೆಂಟ್ ಅಕಸ್ಮಾತ್ ಫಾರ್ಮ್ ಆದರೆ ಅಡಿಷ್ನಲ್ ಇನ್ನೊಂದು 5 kg ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಹೇಳಿರೋವಂಥದ್ದು. ಸೊ ಮುಂಚೆ ಕೊಟ್ಟಿರೋಂಥದ್ದು 5 kg ಪ್ಲಸ್ ಈಗ ಅಡಿಷ್ನಲ್ಲು 5 kg, ಮುಂಚೆ ಕೊಟ್ಟಿರೋಂಥದ್ದು 5 kg, ಅಡಿಷ್ನಲ್ಲು 5 kg. ಸೊ ಟೋಟಲ್ ನಮಗೆ 10 kg ರೈಸು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ಸೊ 10 kg ರೈಸು ಇದು ಪರ್ ಮಂತ್ ಕೊಡೋವಂಥದ್ದು, ಪರ್ ಹೆಡ್ ಕೊಡೋವಂಥದ್ದು. ಎಲಿಜಿಬಿಲಿಟಿ ಯಾರ್ಯಾರು ಬೆನಿಫಿಷರೀಸ್ ನೋಡ್ಕೋಬೇಕು. ಇದಕ್ಕೆ ಬೆನಿಫಿಷರೀಸ್ ಬಂದ್ಬಿಟ್ಟು ನಮಗೆ ಫಸ್ಟ್ ಒಂದು ಬಂದ್ಬಿಟ್ಟು ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ ಆಗಿರಬೇಕು. ಪರ್ಮನೆಂಟ್
ರೆಸಿಡೆಂಟ್ ಆಫ್ ಕರ್ನಾಟಕ, ಪರ್ಮನೆಂಟ್ ಕರ್ನಾಟಕ ರೆಸಿಡೆಂಟು. ಅದ್ರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ BPL ಅಥವಾ ನಮಗೆ ಅನ್ನ ಅಂತ್ಯೋದಯ ಅಥವಾ ನಮಗೆ ಪ್ರಯಾರಿಟಿ ಇದು ಹೌಸ್ ಹೋಲ್ಡ್ ಏನು ರೇಷನ್ ಕಾರ್ಡ್ ಇರುತ್ತಲ್ಲ, ಸೊ ಅಕಸ್ಮಾತ್ ಇದ್ದಿದ್ದರೆ ಅವರು ಎಲ್ಲರೂ ಕೂಡ ಈ ಸ್ಕೀಮ್ ಅಂಡರಲ್ಲಿ ಕವರ್ ಆಗಿರ್ತಾರೆ. ಅಂತಂದರೆ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು, ಅದ್ರ ಜೊತೆಗೆ BPL ಅಥವಾ ನಮಗೆ ಅನ್ನ ಅಂತ್ಯೋದಯ ಅಥವಾ ನಮಗೆ ಪ್ರಯಾರಿಟಿ ಹೌಸ್ ಹೋಲ್ಡ್ PHH ಕಾರ್ಡ್ ಏನಿರುತ್ತಲ್ಲ ಅದಿದ್ದರೆ ಆವಾಗ ಅವರಿಗೆ ಇಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಬಟ್ ಇದರಲ್ಲಿ ಏನಾಗಿತ್ತು ಅಂತಂದರೆ ಈಗ ಅಡಿಷ್ನಲ್ಲು ಏನು ರೈಸ್ ಇರುತ್ತಲ್ಲ 5 kg ಕೊಡಬೇಕಾಗಿತ್ತಲ್ಲ, ಈ ಅಡಿಷ್ನಲ್ಲು ಕೊಡೋವಂಥದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಗೌರ್ಮೆಂಟಿಗೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಬಿಡೋಣ, ಈ ಅಡಿಷ್ನಲ್ ಏನು ಅಮೌಂಟು ಏನು ರೈಸ್ ಆಗ್ತಾ ಇದೆಯಲ್ಲ ಅದನ್ನು ಕೊಡೋವಂಥದ್ದು ಅದ್ರ ಬದಲು DBT ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಿತ್ತು. ಸೊ ಇದು ಅಡಿಷ್ನಲ್ 5 kgಗೆ 34 rupees ಪರ್ kg ಲೆಕ್ಕದಲ್ಲಿ 170 rupees ಪರ್ ಮಂತ್ DBT ಮಾಡ್ತಾಯಿದ್ರು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯಾಕೆಂತಂದರೆ ಈ ಅಡಿಷ್ನಲ್ 5 kg ಅವ್ರಿಗೆ ಪ್ರೊಕ್ಯೂರ್ಮೆಂಟಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದಕ್ಕೋಸ್ಕರ ಸಪ್ರೇಟಾಗಿ ಅವರು ಅಮೌಂಟು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿತ್ತು. ಅದೇ ಆಲ್ಮೋಸ್ಟು 4595 crore ಬಂದಿರೋವಂಥದ್ದು, ಅಂತಂದರೆ ನಿಯರ್ಲಿ 4 crore ಬೆನಿಫಿಷರೀಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. 2013 ಲಾಂಚ್ ಮಾಡಿರೋಂಥದ್ದು 5 kg ಪರ್ ರೈಸು ಪರ್ ಹೆಡ್ಡು ಕೊಡಬೇಕು ಅಂತ ಆಗ್ಬಿಟ್ಟು, ಪರ್ ಹೆಡ್ಡು ಪರ್ ಮಂತ್ ಕೊಡಬೇಕು ಅಂತ ಆಗ್ಬಿಟ್ಟು ಮಾಡ್ಕೊತಾ ಇದ್ದಿತ್ತು. ಸೊ ಈ ಸ್ಕೀಮು ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಸೊ ಈ ಸರಿ ಗ್ಯಾರಂಟಿ ಮಾಡಿರೋಂಥದ್ದು ಏನು ಅಂತಂದರೆ ಈ ಕೊಡೋಂಥ 5 kg ಜೊತೆಗೆ ಇನ್ನೊಂದು 5 kg ಎಕ್ಸ್ಟ್ರಾ ಕೊಡ್ತೀವಿ, ನಾವು ಟೋಟಲಾಗಿ 10 kg ಕೊಡ್ತೀವಿ ಅಂತ ಆಗ್ಬಿಟ್ಟು ಮಾಡ್ಕೊಂಡಿದ್ದಿತ್ತು. ಬಟ್ ಈ ಅಡಿಷ್ನಲ್ 5 kg ಏನು ರೆಕ್ರೂಟ್ ಮಾಡ್ಕೋಬೇಕಾಗಿತ್ತಲ್ಲ, ಏನು ಪ್ರೊಕ್ಯೂರ್ ಮಾಡ್ಕೋಬೇಕಾಗಿತ್ತಲ್ಲ, ರೆಕ್ರೂಟ್ ಅಲ್ಲ, ಸೊ ಪ್ರೊಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು ಅವ್ರಿಗೆ. ಸೊ ಪ್ರೊಕ್ಯೂರ್ ಮಾಡ್ಕೊಳ್ಳೋಂಥದ್ದು ಪ್ರಾಬ್ಲಮ್ ಆಗ್ತಿರೋಂಥ ಟೈಮಲ್ಲಿ 34 ರೂಪಾಯಿ ಪರ್ kg ಲೆಕ್ಕದಲ್ಲಿ 170 ರೂಪಾಯಿ ಪರ್ ಪರ್ಸನ್ನು ಇದು ಟ್ರಾನ್ಸ್ಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಸೊ ಇದಕ್ಕೆ ಬೆನಿಫಿಷರಿ ಯಾರ್ಯಾರಾಗಿರ್ತಾರೆ ಅಂತಂದರೆ ಪರ್ಮನೆಂಟ್ ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು, ಮತ್ತು ಜೊತೆಗೆ BPL ಅಥವಾ ಅನ್ನ ಅಂತ್ಯೋದಯ ಅಥವಾ ಪ್ರಯಾರಿಟಿ ಹೌಸ್ ಹೋಲ್ಡ್ ಕಾರ್ಡು ಇದ್ದಿದ್ದರೆ ಅವರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಇದು ಬಂದ್ಬಿಟ್ಟು ನಮಗೆ ಫಸ್ಟು ಅನ್ನಭಾಗ್ಯ ಸ್ಕೀಮು. ಇದಕ್ಕೆ ಇನ್ನೊಂದು ಹೆಸರು ಕೂಡ ಏನಿರುತ್ತೆ ಅಂತ ನಾವು ನೋಡ್ಕೊಂಡಿದ್ವಿ ಅಂತಂದರೆ ಕರ್ನಾಟಕ ಫ್ರೀ ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸೊ ಅಕಸ್ಮಾತ್ ಎಕ್ಸಾಮಲ್ಲಿ ಇದನ್ನು ಕೇಳಿದ್ರೆ ಕನ್ಫ್ಯೂಸ್ ಆಗಿ ಹೋಗಬೇಡಿ, ಸೇಮೇ ಇರುತ್ತೆ ನಮಗೆ ಅದರ ನೋಟ್ಸು ಕೂಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ನಮಗೆ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾವೇನಂತ ಅಂದ್ಕೊಂಡಿರ್ಬೋದು ಅಂತಂದರೆ ಎಂಪವರ್ಮೆಂಟ್ ಆಫ್ ವುಮನಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಅದು ಎಸ್ಪೆಷಲಿ ಫೈನಾನ್ಷಿಯಲ್ ಎಂಪವರ್ಮೆಂಟು. ಸೊ ಫೈನಾನ್ಸ್ ರೀತಿಯಲ್ಲಿ ಎಂಪವರ್ ಮಾಡ್ಕೊಳ್ಳೋಂಥದ್ದು ವುಮನಿಗೆ. ಯಾವ ರೀತಿಯಲ್ಲಿ ಅಂತಂದರೆ ಇದಕ್ಕೆ 2000 rupees ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಲೋಕೇಟ್ ಮಾಡಿರ್ತಾರೆ. ಯಾರಿಗೆ? ವುಮನ್ ಹೆಡ್ ಆಫ್ ಫ್ಯಾಮಿಲಿ ಅವರಿಗೆ ಇದನ್ನು 2000 rupees ಇದು ಅಲವೆನ್ಸು ಬಂದ್ಬಿಟ್ಟು ಪರ್ ಮಂತು ಕೊಡೋವಂಥದ್ದು ವುಮನ್ ಹೆಡ್ಡಿಗೆ. ಸೊ ಇವಾಗ ನಾವು ಆಗಿ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ ನಮಗೆ 1.33 crore ಅಷ್ಟು ವುಮನ್ನು ಇದಕ್ಕೆ ಎಲಿಜಿಬಲ್ ಇರೋವಂಥದ್ದು. ಸೊ ಅದರಲ್ಲಿ ನಿಯರ್ಲಿ ನಮಗೆ 1.17 crore ಅಷ್ಟು ಇವಾಗ ಆಗಲೇ ಇದಕ್ಕೆ ಅಪ್ಲೈ ಮಾಡ್ಕೊಂಡಿದ್ದಾರೆ, ಸ್ಕೀಮಿಗೆ ಈಗಾಗಲೇ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದಾರೆ. ಸೊ ನಿಯರ್ಲಿ ನೀವು 90% ಅಂತ ಆಗ್ಬಿಟ್ಟು ಕರಿಬೋದು, ಅದಕ್ಕಿಂತ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಆಲ್ಮೋಸ್ಟು 90-95% ಅಂತ ಆಗ್ಬಿಟ್ಟು ಅಂದ್ಕೊಂಡಿರ್ಬೋದು ಇದರಲ್ಲಿ. ಸೊ ಇದು ಯಾವುದಕ್ಕೆ ಕೊಡುವಂಥದ್ದು ಅಂತಂದರೆ ಇದನ್ನು ನಿಮಗೆ ಒಂಥರ ಡೈಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ನ ಮೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಸೊ ಇದರಲ್ಲಿ ಅಮೌಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದನ್ನು ಕೊಡುವಂಥದ್ದು 1 woman ಪರ್ ಫ್ಯಾಮಿಲಿ, ಒಂದು ಫ್ಯಾಮಿಲಿಯಲ್ಲಿ ಒಬ್ರಿಗೇ ಕೊಡುವಂಥದ್ದು. ಸೊ ಒಬ್ರಿಗೇ ಕೊಡುವಂಥದ್ದು, ಫ್ಯಾಮಿಲಿಯ ಹೆಡ್ ಯಾರು ಇರ್ತಾರೆ ಅಂತ ಆಗ್ಬಿಟ್ಟು ನೋಡಿಕೊಂಡು ಕೊಟ್ಟಿರುವಂಥದ್ದು. ಸೊ ಒಂಥರ ಫೈನಾನ್ಷಿಯಲ್ ಸಪೋರ್ಟ್ ಇದು ವುಮನಿಗೆ ಕರ್ನಾಟಕ ಸ್ಟೇಟಲ್ಲಿ. ಸೊ ಅವರು ಹೆಡ್ ಆಫ್ ದ ಫ್ಯಾಮಿಲಿ ಅಥವಾ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಇದ್ದಾರೆ ಅಂತ ಆಗ್ಬಿಟ್ಟು ಮಾಡ್ಕೊಂಡಿದ್ರೆ, ಸೊ ಇದನ್ನು ಪರ್ ಮಂತ್ ಕೊಡುವಂಥದ್ದು, ಅದನ್ನು ನೆನ್ಪಿಟ್ಕೊಂಡಿರಿ.
ಪರ್ ಮಂತ್ ಇದನ್ನು ಅಲೋಕೇಶನ್ ಮಾಡ್ಕೊತಾ ಇರೋವಂಥದ್ದು. ಸೊ ಇದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ನಮಗೆ ಈ ಫೈವ್ ಗ್ಯಾರಂಟೀಸ್ ಅಂಡರಲ್ಲಿ. ಸೊ ಫಸ್ಟನ್ನು ನಾವು ಅನ್ನಭಾಗ್ಯ ನಾವು ನೋಡ್ಕೊಂಡಿದ್ವಿ, ಇದು ನಮಗೆ ಫುಡ್ ಸೆಕ್ಯೂರಿಟಿ ಆಗಿತ್ತು. ನೆಕ್ಸ್ಟ್ ಒಂದು ನಮಗೆ ಗೃಹಲಕ್ಷ್ಮಿ ಸ್ಕೀಮು, ಇದು ನಮಗೆ ಫೈನಾನ್ಷಿಯಲ್ ಎಂಪವರ್ಮೆಂಟ್ ಆಫ್ ವುಮನ್ ಆಗುತ್ತೆ. ನೆಕ್ಸ್ಟು ನಮಗೆ ಥರ್ಡ್ ಇಂಪಾರ್ಟೆಂಟ್ ಸ್ಕೀಮ್ ಬಂದ್ಬಿಟ್ಟು ಗೃಹ ಜ್ಯೋತಿ ಸ್ಕೀಮ್ ಅಂತ. ಗೃಹ ಜ್ಯೋತಿ ಸ್ಕೀಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದರಲ್ಲಿ ಫ್ರೀ ಎಲೆಕ್ಟ್ರಿಸಿಟಿ ಸಪ್ಲೈ ಎಷ್ಟು ಅಂತಂದರೆ, ಫ್ರೀ ಎಲೆಕ್ಟ್ರಿಸಿಟಿ ಅಂತಂದರೆ ಇದರಲ್ಲಿ 200 ಯೂನಿಟ್ಸ್ ಫ್ರೀ ಕೊಡ್ತಾರೆ ಪರ್ ಮಂತು 200 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಇದರಲ್ಲಿ ಫ್ರೀ ಕೊಡುವಂಥದ್ದು. ಸೊ ಇದು ಫ್ರೀ ಎಲೆಕ್ಟ್ರಿಸಿಟಿ ಸಪ್ಲೈ ಟು ಕನ್ಸ್ಯೂಮರ್ಸ್ ಅಷ್ಟೇ. ಇದು ಕನ್ಸ್ಯೂಮರ್ಸ್ಗಷ್ಟೇ ಕನ್ಸ್ಯೂಮರ್ಸ್ ಅಂತಂದರೆ ಹೌಸ್ ಹೋಲ್ಡ್ ಕನ್ಸ್ಯೂಮರ್ಸ್. ಸೊ ಫ್ಯಾಕ್ಟ್ರೀಸು ಅವೆಲ್ಲದು ಕೂಡ ಇದರಲ್ಲಿ ಬರಲ್ಲ ಇದು. ಸೊ ಹೌಸ್ ಹೋಲ್ಡ್ ಕನ್ಸ್ಯೂಮರ್ಸಿಗೆ 200 ಯೂನಿಟ್ಸು ಅಥವಾ 200 ಯೂನಿಟ್ಸ್ಗಿಂತ ಕಮ್ಮಿ ಏನಾದ್ರು ಕನ್ಸ್ಯೂಮ್ ಮಾಡ್ಕೊತಾ ಇದ್ದರೆ ಅವರಿಗೆ ಎಲೆಕ್ಟ್ರಿಸಿಟಿ ಫ್ರೀ ಆಗಿರುತ್ತೆ ಅಂತ. ಸೊ 200ಕ್ಕಿಂತ ಜಾಸ್ತಿ ಏನಾದರೂ ಆದರೆ ಓವರಾಲಾಗಿ ಪರ್ ಯೂನಿಟ್ ಚಾರ್ಜಸ್ ಬೇಸ್ ಮೇಲೆ ಏನು ನಮಗೆ ಸ್ಲ್ಯಾಬ್ಸ್ಗಳೆಲ್ಲ ಇರುತ್ತಲ್ಲ ಅದ್ರ ಬೇಸಿಸ್ ಮೇಲೇ ಚಾರ್ಜ್ ಮಾಡ್ಕೊತಾ ಇರ್ತಾರೆ. ಬಟ್ 200 ಯೂನಿಟ್ಸ್ಗಿಂತ ಒಳಗಡೆ ಏನಾದ್ರು ಕನ್ಸ್ಯೂಮ್ ಮಾಡ್ಕೊಂಡಿದ್ರೆ ಇದು ಎಲೆಕ್ಟ್ರಿಸಿಟಿ ಫ್ರೀ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು. ಸೊ ಫ್ರೀ ಎಲೆಕ್ಟ್ರಿಸಿಟಿ ಸಪ್ಲೈ. ಇದಕ್ಕಿಂತ ಮುಂಚೆನೂ ಕೂಡ ಸುಮಾರು ಸ್ಕೀಮ್ ಇತ್ತು ಎಲೆಕ್ಟ್ರಿಸಿಟಿ ರಿಲೇಟೆಡ್ಡು ಅಂತಂದರೆ, ನಮಗೆ ಅಮೃತ ಜ್ಯೋತಿ ಅಂತ ಇತ್ತು, ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ, ಈ ಥರದ್ದು ಬೇರೆ ಬೇರೆ ಎಲ್ಲ ಸ್ಕೀಮ್ ಇರ್ತಾಯಿತ್ತು. ಅವನ್ನ ಎಲ್ಲದನ್ನೂ ಕೂಡ ಈ ಗೃಹ ಜ್ಯೋತಿ ಸ್ಕೀಮ್ ಅಂಡರಲ್ಲೇ ಇದರ ಅಂಬ್ರೆಲಲ್ಲೇ ತೊಗೊಂಬಂದ್ಬಿಟ್ಟಿದ್ದಾರೆ ಅದನ್ನು. ಸೊ ನಾವು ನೋಡ್ಕೋಬೇಕು ಅಂತಂದರೆ ಆಲ್ಮೋಸ್ಟ್ ನಮಗೆ 1.65 ಕ್ರೋರು ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಇದ್ದಾರೆ ಅಂತಂದರೆ ಅವರು ರಿಜಿಸ್ಟರ್ ಮಾಡ್ಕೊಂಡಿರೋವಂಥದ್ದು. ಸೊ ಇದಕ್ಕಿಂತ ಜಾಸ್ತಿ ನಮಗೆ ಕನ್ಸ್ಯೂಮರ್ಸ್ ಇರ್ತಾರೆ, ಬಟ್ ರಿಜಿಸ್ಟರ್ ಮಾಡ್ಕೊಂಡಿರೋವಂಥದ್ದು ನಿಯರ್ಲಿ 1.65 ಕ್ರೋರು. ಸೊ ಇದು ಜಾಸ್ತಿನೂ ಕೂಡ ಆಗ್ತಾ ಇರುತ್ತೆ ನಂಬರು. ಸೊ ನಂಬರ್ ಏನು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಪರ್ಪಸ್ ಏನಿರುತ್ತೆ ಸ್ಕೀಮಿಂದು ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೋಡ್ಕೊತಾ ಇರಿ. ಇದರಲ್ಲಿ ಇನ್ನೊಂದೇನು ಅಂತಂದರೆ, ಅಕಸ್ಮಾತ್ ಆ್ಯಾವ್ರೇಜ್ ಕನ್ಸಂಪ್ಷನ್ನು 48 ಯೂನಿಟ್ಸ್ಗಿಂತ ಕಮ್ಮಿ ಇದ್ದರೆ, 48 ಯೂನಿಟ್ಸ್ ಆರ್ ಲೆಸ್ ಇದ್ದರೆ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಅಡಿಷ್ನಲ್ 10 ಯೂನಿಟ್ಸ್ ಫ್ರೀ ಕೊಡ್ತಾರೆ ಅಂತ. ಅಡಿಷ್ನಲ್ 10 ಯೂನಿಟ್ಸು ಫ್ರೀ ಕೊಡ್ತಾರೆ. ಸೊ ಅವ್ರಿಗೆ ಮುಂಚೆ ಹೇಳ್ದನ್ನ 10% ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದರು, ಬಟ್ ಈಗ ಅಡಿಷ್ನಲ್ 10 ಯೂನಿಟ್ಸ್ ಅಷ್ಟು ಎಲೆಕ್ಟ್ರಿಸಿಟಿ ಫ್ರೀ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು. ಸೊ ಅನ್ನಭಾಗ್ಯ ಫುಡ್ ಸೆಕ್ಯೂರಿಟಿ ನಾವು ನೋಡ್ಕೊಂಡಿದ್ವಿ, ಗೃಹಲಕ್ಷ್ಮಿ ಸ್ಕೀಮಲ್ಲಿ ಫೈನಾನ್ಷಿಯಲ್ ಎಂಪವರ್ಮೆಂಟ್ ಅಂತ ನೋಡ್ಕೊಂಡಿದ್ವಿ, ಗೃಹ ಜ್ಯೋತಿ ಸ್ಕೀಮ್ ಅಂಡರಲ್ಲಿ 200 ಯೂನಿಟ್ಸ್ ಪರ್ ಮಂತು ಫ್ರೀ ಕೊಡುವಂಥದ್ದು ಎಲೆಕ್ಟ್ರಿಸಿಟಿ. ಸೊ ಇದೊಂಥರ ಸೋಷಲಿ ಡೆವಲಪ್ಮೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಇದನ್ನು. ಅಂತಂದರೆ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟು, ಎಂಪವರ್ಮೆಂಟ್ ಆಫ್ ಸಿಟಿಸನ್ಸ್ ಆಫ್ ಕರ್ನಾಟಕ, ಈ ಥರದ್ದು ನಾವು ಪಾಯಿಂಟ್ಸ್ ಇದಕ್ಕೆ ಯೂಸ್ ಮಾಡ್ಕೊತಾ ಇರ್ಬೋದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೂ 2 ಸ್ಕೀಮ್ ಇರುವಂಥದ್ದು. ನೆಕ್ಸ್ಟು ಇಂಪಾರ್ಟೆಂಟ್ ಸ್ಕೀಮು ಈ 5 ಗ್ಯಾರಂಟೀಸಲ್ಲಿ 4th ಒಂದು ಬಂದ್ಬಿಟ್ಟು ನಮಗೆ ಶಕ್ತಿ ಫ್ರೀ ಬಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇದು ಫ್ರೀ ಟ್ರಾವೆಲು ವುಮನಿಗಷ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇರುವಂಥದ್ದು, ಬಟ್ ಟ್ರಾನ್ಸ್ಜೆಂಡರ್ ಪೀಪಲ್ಗೂ ಕೂಡ ಫ್ರೀ ಟ್ರಾವೆಲ್ ಆಫರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಫ್ರೀ ಟ್ರಾವೆಲ್ ವುಮನಿಗೆ ಮತ್ತು ಟ್ರಾನ್ಸ್ಜೆಂಡರಲ್ಲಿ ಅಂತ ಹೇಳ್ಬಿಟ್ಟು ಇದನ್ನು ಮೆನ್ಷನ್ ಮಾಡಿರೋಂಥದ್ದು. ಸೊ ಈ ಪಾಯಿಂಟ್ ಆ್ಯಕ್ಚುಲಿ ಹಿಂದೂಸ್ತಾನ್ ಟೈಮ್ಸ್ ನ್ಯೂಸ್ ಪೇಪರಲ್ಲಿ ಅಷ್ಟೇ ಮೆನ್ಷನ್ ಮಾಡ್ಕೊಂಡಿರೋಂಥದ್ದಿತ್ತು. ಸೊ ಅದಕ್ಕೋಸ್ಕರ ನಮಗೆ ಎಕ್ಸಾಮಲ್ಲಿ ಬರೀ ವುಮನ್ ಅಂತ ಹೇಳ್ಬಿಟ್ಟು ಕೊಟ್ಟು, ಅದಾದಮೇಲೆ ಇನ್ನೊಂದು ಆಪ್ಷನಲ್ಲಿ ವುಮನ್ ಮತ್ತು ಟ್ರಾನ್ಸ್ಜೆಂಡರ್ ಅಂತ ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ವುಮನ್ ಮತ್ತು ಟ್ರಾನ್ಸ್ಜೆಂಡರ್ ಅಂತ. ಸೊ June 11 ಇದನ್ನು ಲಾಂಚ್ ಮಾಡಿರೋವಂಥದ್ದು. June 11, 2023 ಇದನ್ನು ಲಾಂಚ್ ಮಾಡಿರೋವಂಥದ್ದು. ಸೊ ಸುಮಾರು ವುಮನ್ನು ಇದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಸ್ಕೀಮು. ಸೊ ಸುಮಾರು ಜನರಿಗೆ ಇದು ಸಖತ್ ಒಳ್ಳೆ ಸ್ಕೀಮ್ ಅಂತಲೂ ಕೂಡ ಅನ್ನಿಸ್ತಾ ಇದೆ, ಬಟ್ ಸುಮಾರು ಜನರಿಗೆ ಇದು ಸ್ಟೇಟ್ಗೆ ಜಾಸ್ತಿ ಕಾಸ್ಟ್ ಆಗ್ತಾಯಿದೆ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಬಟ್ ನಾವು ಸ್ಕೀಮಿನ ಸ್ಪೆಸಿಫಿಕೇಷನ್ ಏನಿರುತ್ತೆ ಅಂತ ನೋಡ್ಕೊಳ್ಳೋಣ. ಮೇನ್ಸ್ ಟೈಮಲ್ಲಿ ಅದರ ರಿಲೇಟೆಡು ಕ್ರಿಟಿಸಿಸಮ್ ನೋಡಿಕೊಂಡ್ರೆ ಆಗಿರುತ್ತೆ ನಮಗೆ. ಇದರಲ್ಲಿ ಅಡಿಷ್ನಲ್ ಕಂಡೀಷನ್ಸ್ ಏನು ಅಂತಂದರೆ, ಎಲ್ಲ ಬಸ್ ಸರ್ವೀಸಸ್ಸು ಕೂಡ ಇದರಲ್ಲಿ ಫ್ರೀ ಆಗಿರಲ್ಲ. ಸೊ ಇದರಲ್ಲಿ ಬರೀ ಟ್ರಾವೆಲು ಜನರಲ್ ಮತ್ತು ಎಕ್ಸ್ಪ್ರೆಸ್ ಸರ್ವೀಸಸ್ಸು ಯಾವ್ದ್ಯಾವುದು ಅಂತಂದರೆ, ಜನರಲ್ ಮತ್ತು ಎಕ್ಸ್ಪ್ರೆಸ್ ಸರ್ವೀಸಸ್ಸು ಯಾರು ಆಫರ್ ಮಾಡ್ಕೊಳ್ಳೋವಂಥದ್ದು ಅಂತಂದರೆ, ಈಗ RTC ಆಫರ್ ಮಾಡುವಂಥದ್ದು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಯಾವ್ದ್ಯಾವ್ದು ಇದರಲ್ಲಿ ಅಂತಂದರೆ KSRTC ಅವರ ಜನರಲ್ ಮತ್ತು ಎಕ್ಸ್ಪ್ರೆಸ್ ಸರ್ವೀಸಸ್ಸು, ಅದಾದಮೇಲೆ BMTC ಅವರ ಜನರಲ್ ಮತ್ತು ಎಕ್ಸ್ಪ್ರೆಸ್ ಸರ್ವೀಸಸ್ಸು, ಅದಾದಮೇಲೆ ನಾರ್ತ್ ವೆಸ್ಟಿಂದು KRTC, ಅದಾದಮೇಲೆ KKRTC.
KKRTC ಫುಲ್ ಫಾರ್ಮ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಹಾಗಂತ ಸ್ಲೀಪರ್ ಕೋಚು, ವೋಲ್ವೋ ಅವೆಲ್ಲದೂ ಕೂಡ ಇದರಲ್ಲಿ ಅವೈಲೇಬಲ್ ಇರಲ್ಲ. ಎಕ್ಸ್ಪ್ರೆಸ್ ಸರ್ವಿಸಸಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಜನರಲ್ ಬಸ್ಸಲ್ಲಿ ಅವೈಲೇಬಲ್ ಇದು ಇರುತ್ತೆ. ಸೊ ಯಾವ್ದು ಅಂತಂದರೆ 4 ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬರುವಂಥದ್ದು ಇದರಲ್ಲಿ. ಸೊ ಅದು ಯಾವ್ದು ಅಂತಂದರೆ KSRTC, BMTC, NWKRTC ಮತ್ತು KKRTC ಅಂತ ಆಗ್ಬಿಟ್ಟು. ಸೊ ಫ್ರೀ ಟ್ರಾವೆಲ್ ಫಾರ್ ವುಮನ್ ಅಂತ ಆಗ್ಬಿಟ್ಟು. ಸೊ ಇದಕ್ಕೆ ಮುಂಚೆ ಅವರು ಸ್ವಲ್ಪ ಕಾರ್ಡ್ ಇಶ್ಯೂ ಮಾಡ್ಕೋಬೇಕು ಅಂತ ಆಗ್ಬಿಟ್ಟು ಅಂದ್ಕೊಂಡಿರೋವಂಥದ್ದು. ಅದಾದಮೇಲೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗುತ್ತೆ ಅಂತ ಆಗ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸೋದ್ರಷ್ಟೇ ಸಾಕಾಗುತ್ತೆ ಅಂತ ಆಗ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡಿರೋವಂಥದ್ದು. ಸುಮಾರು ಜನ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಈ ಬಸ್ ಸರ್ವಿಸಸ್ನ ಸುಮಾರು ಜನ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಪ್ರಾಮಿಸ್ ಮಾಡ್ಕೊಂಡಿರ್ಬೇಕಾದ್ರೆ ಆಲ್ಮೋಸ್ಟು 41.8 ಲ್ಯಾಕ್ ವುಮೆನ್ ಪ್ಯಾಸೆಂಜರ್ಸಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಅದನ್ನು ಈಗ 1 ವರ್ಷದ ನಾವು ಅನಾಲಿಸಿಸ್ ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು ಬಸ್ ಟ್ರಾವೆಲ್ಸ್ಗಳಲ್ಲಿ ಅದನ್ನು ಯೂಸ್ ಮಾಡ್ಕೊಂಡಿರೋವಂಥದ್ದು ಅಂತಂದರೆ ಅಟ್ಲೀಸ್ಟ್ ಅದನ್ನು ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ. ಇನ್ನೊಂದು ಏನಾಗುತ್ತೆ ಅಂತಂದರೆ ಯಾವಾಗಲೂ ಕೂಡ ನಾವು ಸ್ಟೇಟ್ ಎಕ್ಸ್ಚೆಕರ್ಗೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಲ್ಲ. ಸೊ ಯಾವಾಗಲೂ ಈ ಥರ ಸ್ಕೀಮ್ ಏನೇ ಬಿಟ್ಟರು ಕೂಡ ಸ್ಟಾರ್ಟಿಂಗ್ ಅಷ್ಟೇ ಅದರದ್ದು ಸ್ವಲ್ಪ ಜಾಸ್ತಿ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಬರ್ತಾ ಬರ್ತಾ ಬೇರೆ ಕೆಲಸದಲ್ಲೂ ಕೂಡ ಬ್ಯುಸಿ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಸ್ಕೀಮ್ನ ಯೂಟಿಲೈಸ್ ಮಾಡ್ಕೊತಾ ಇರೋವಂಥವ್ರು ಬರೀ ಜಾಸ್ತಿ ವರ್ಕಿಗೆ ಹೋಗುವಂಥ ವುಮೆನ್ ಅಷ್ಟೇ ಯೂಟಿಲೈಸ್ ಮಾಡ್ಕೊತಾ ಇರ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಡೆ ಅವರು ಕೂಡ ಟ್ರಾವೆಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ರ ಜೊತೆಗೆ ಫ್ಯಾಮಿಲಿನೂ ಕೂಡ ಟ್ರಾವೆಲ್ ಮಾಡ್ತಾ ಇರುತ್ತಲ್ಲ. ಸೊ ಅದಕ್ಕೆ ಒಂಥರ ಓವರಾಲ್ ಆಗಿ ಯೂಟಿಲೈಸೇಷನ್ ಆಗುತ್ತೆ. ಅದ್ರ ಜೊತೆಗೆ ಓವರ್ ಕ್ರೌಡಿಂಗು ಕೂಡ ಆಗುತ್ತೆ, ಹೌದು, ಬಟ್ ಓವರಾಲ್ ಆಗಿ ಯೂಟಿಲೈಸೇಷನ್ ಆಗುತ್ತೆ ಅಂತ. ಸೊ ನಮಗೆ ವುಮನ್ ಎಂಪವರ್ಮೆಂಟ್ ರಿಲೇಟೆಡ್ ಏನಾದ್ರು ಆನ್ಸರ್ ಬರೆಯುವಂಥ ಟೈಮಲ್ಲಿ, ಎಸ್ಸೆ ಬರೆಯುವಂಥ ಟೈಮಲ್ಲಿ ಆವಾಗ ಇದನ್ನು ಯೂಸ್ ಮಾಡ್ಕೊತಾ ಇರ್ಬೋದು. ನೆಕ್ಸ್ಟು ನಮಗೆ ಯುವ ನಿಧಿ ಸ್ಕೀಮು. ಯುವ ನಿಧಿ ಸ್ಕೀಮು ಇಂಪಾರ್ಟೆಂಟ್ ಯಾಕೆ ಅಂತಂದರೆ ನಮಗೆ ಇದನ್ನು ಲಾಂಚ್ ಮಾಡಿರೋವಂಥದ್ದು ಜಾನ್ವರಿ 12. ಅವತ್ತು ಇಂಪಾರ್ಟೆಂಟ್ ಯಾಕಂತಂದರೆ ಸ್ವಾಮಿ ವಿವೇಕಾನಂದ ಅವರ ಹುಟ್ಟಿದಬ್ಬ ಅವತ್ತು. ಸೊ ಸ್ವಾಮಿ ವಿವೇಕಾನಂದ ಅವರ ಬರ್ತ್ಡೇ ಅವತ್ತು. ಸೊ ಅವತ್ತಿನ ದಿನವೇ ನ್ಯಾಷನಲ್ ಯೂತ್ ಡೇನೂ ಕೂಡ ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಇದನ್ನು ಅವತ್ತಿನ ದಿನವೇ ಲಾಂಚ್ ಮಾಡ್ಕೊಂಡಿದ್ದರು. ಏನಿದರಲ್ಲಿ ಅಂತಂದರೆ ಅನ್ಎಂಪ್ಲಾಯ್ಡ್ ಯೂತ್ ಏನಿರ್ತಾರಲ್ಲ, ರೀಸೆಂಟಾಗಿ ಅನ್ಎಂಪ್ಲಾಯ್ ಆಗಿರೋಂಥವ್ರು, ಅನ್ಎಂಪ್ಲಾಯ್ಡ್ ಯೂತಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಕೊಡ್ತಾ ಇರ್ತಾರೆ ಫೈನಾನ್ಷಿಯಲ್ ಸಪೋರ್ಟು? ಸೊ ಇದರಲ್ಲಿ ನೋಡಿ ಸ್ಲ್ಯಾಬ್ಸ್ಗಳು ಮಾಡ್ಕೊಂಡಿರುವಂಥದ್ದು ಅಂತಂದರೆ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಏನು ಕೊಡ್ತಾರಲ್ಲ, ಅಲವೆನ್ಸು ಇದು ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಕೊಡೋವಂಥದ್ದಲ್ಲ. ಸೊ ಈ ಅಲವೆನ್ಸಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು 3000 ರೂಪೀಸ್ ಕೊಡ್ತಾರೆ. ಯಾರಿಗೆ ಅಂತಂದರೆ ಡಿಗ್ರಿ ಹೋಲ್ಡರ್ಸಿಗೆ 3000 ರೂಪೀಸು ಇವರು ಪ್ರೊವೈಡ್ ಮಾಡ್ತಾರೆ. ಅದನ್ನೇ ನಾವು ಡಿಪ್ಲೊಮೊ ಹೋಲ್ಡರ್ಸ್ ಇದ್ದರೆ 1500 ರೂಪೀಸು ಪ್ರೊವೈಡ್ ಮಾಡ್ತಾರೆ ಪರ್ ಮಂತು. ಯಾರಿಗೆ? ಡಿಪ್ಲೊಮೊ. ಸೊ ಅನ್ಎಂಪ್ಲಾಯ್ಡ್ ಯೂತಿಗೆ ಫೈನಾನ್ಷಿಯಲ್ ಸಪೋರ್ಟು ಕೊಡೋ ಥರ ಇದು. ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಸ್ಕಿಲ್ ಟ್ರೈನಿಂಗು ಕೂಡ ಪ್ರೊವೈಡ್ ಮಾಡ್ತಾರೆ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಕೂಡ ಪ್ರೊವೈಡ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಏನು ಡೆವಲಪ್ಮೆಂಟ್ ಇದೆಯಲ್ಲ, ಸೊ ಅವರ ಎಂಪ್ಲಾಯಬಿಲಿಟಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಕಿಲ್ ಟ್ರೈನಿಂಗು ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ನಾವು ನೋಡ್ಕೋಬೇಕು ಅಂತಂದರೆ ಆಲ್ಮೋಸ್ಟು 1 ಲಕ್ಷಕ್ಕಿಂತ ಜಾಸ್ತಿ ಯೂತು ಈ ಸ್ಕೀಮಿಗೆ ಎನ್ರೋಲು ಕೂಡ ಆಗಿದ್ದಾರೆ. ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ನಾವು ಅಷ್ಟು ಜನರಿಗೆ ನಾವು ನೋಡ್ಕೋಬೇಕು ಅಂತಂದರೆ ನಿಯರ್ಲಿ 24 to 25 crore ಏನೋ ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ನಮಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಿಂದನೇ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಸೊ ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು 5 ಇಂಪಾರ್ಟೆಂಟ್ ಸ್ಕೀಮ್ಸು. ನೆಕ್ಸ್ಟ್ ಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ಲೀಸ್ಟ್ ಒಂದಾದರೂ ಕೇಳಿರ್ತಾರೆ ಇವೆಲ್ಲ ಸ್ಕೀಮ್ಸ್ಗಳಲ್ಲಿ. ಇಲ್ಲಾಂತಂದರೆ ಎಲ್ಲದನ್ನೂ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಥರದ್ದು ಕೂಡ ಕೇಳ್ತಿರ್ಬೋದು. ಸೊ ಮ್ಯಾಚ್ ದ ಫಾಲೋಯಿಂಗ್ ಮೇಲೆ ಯಾವಾಗಲೂ ಕೂಡ ಜಾಸ್ತಿ ಸ್ಟ್ರೆಸ್ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನಾಗುತ್ತೆ ಅಂತಂದರೆ ಜಾಸ್ತಿ ಕ್ವೆಶನ್ಸ್ನ ಒಂದೇ ಕ್ವೆಶನಲ್ಲಿ ಕೇಳ್ಕೊಂಡಿರ್ಬೋದು. ಸೊ ಈಗ ನಾನು ಡೈರೆಕ್ಟಾಗಿ ಬರೀ ಯುವ ನಿಧಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಏನಾದ್ರು ಕೇಳಿದ್ರೆ ನಾನು ಇದ್ರ ರಿಲೇಟೆಡ್ ಸ್ಪೆಸಿಫಿಕೇಷನ್ ಕೊಟ್ಟಿರ್ಬೋದು. ಬಟ್ ನಾನು ಒಂದೇ ಕ್ವೆಶನಲ್ಲಿ ಯುವ ನಿಧಿ ಸ್ಕೀಮು ಕೂಡ ಕೇಳಿದೆ, ಶಕ್ತಿ ಫ್ರೀ ಬಸ್ ಸ್ಕೀಮ್ ಇದನ್ನು ಕೂಡ ಕೇಳಿದೆ, ಅದಾದಮೇಲೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಇದನ್ನು ಮೆನ್ಷನ್ ಮಾಡಿಬಿಟ್ಟೆ ಅಂತಂದರೆ ಆಲ್ಮೋಸ್ಟು ಓವರ್ ಆಲ್ ಕವರೇಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಯೂಶ್ವಲಾಗಿ ಈ ಪೇರ್ ರಿಲೇಟೆಡ್ ಕ್ವೆಶನ್ಸ್ ಕೂಡ ಈಗೀಗ ಜಾಸ್ತಿ ಮಾಡ್ಕೊಂಡಿರೋವಂಥದ್ದು. ರೀಸನ್ನು ಅದೇ ಇದಕ್ಕೆ. ಸೊ ಎಲ್ಲ ಇಂಪಾರ್ಟೆಂಟ್ ಸ್ಕೀಮ್ಸು ನಾವು ನೋಡ್ಕೊಂಡಿದ್ದೀವಿ. ಇವಾಗ ಇದೇ ಸಿಕ್ಕಾಪಟ್ಟೆ ಜಾಸ್ತಿ ನ್ಯೂಸಲ್ಲಿ ಇದ್ದಿರುವಂಥದ್ದು. ಇದನ್ನು ಬಿಟ್ಟು ಬೇರೆ ಯಾವುದಾದ್ರು ಕರೆಂಟ್ ಅಫೇರ್ಸಲ್ಲಿತ್ತು ಅದನ್ನು ಕೂಡ ಇವಾಗ ನೋಡ್ಕೊಳ್ಳೋಣ. ಸೊ ಕರ್ನಾಟಕ ಗೌರ್ಮೆಂಟು 2023ಯಲ್ಲಿ ಗಿಗ್ ವರ್ಕರ್ಸ್ಗೆ ಒಂದು ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಎಷ್ಟು ಅಮೌಂಟು ಅಂತಂದರೆ ನಿಯರ್ಲಿ 4 ಲ್ಯಾಕು ಇದಕ್ಕೆ ಇನ್ಶೂರೆನ್ಸ್ ಕವರು ಅಕ್ರಾಸ್ ಕರ್ನಾಟಕ. ಸೊ ನಮಗೆ ಫಸ್ಟನ್ನು ನಾವು ನೋಡ್ಕೋಬೇಕಾಗಿರುವಂಥದ್ದು ಗಿಗ್ ವರ್ಕರ್ಸ್ ಅಂತಂದರೆ ಯಾರ್ಯಾರು ಅಂತ ಹೇಳ್ಬಿಟ್ಟು. ಸೊ ಗಿಗ್ ವರ್ಕರ್ಸಿನ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾರ್ಯಾರಾಗಿರ್ತಾರೆ ಅಂತ ಹೇಳ್ಬಿಟ್ಟು, ಪಾರ್ಟಿ ಯಾರ್ಯಾರಾಗಿರ್ತಾರೆ ಅಂತ ಹೇಳ್ಬಿಟ್ಟು.
ಸೊ ಇದಕ್ಕೆ ಗೌರ್ಮೆಂಟ್ ಮೆನ್ಷನ್ ಮಾಡೋವಂಥದ್ದು ಏಜ್ ಗ್ರೂಪು 18ಇಂದ 60 ಇಯರ್ಸು. ಸೊ ಇವರು ಫುಡ್ ಡೆಲಿವರಿಯಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಫುಡ್ ಡೆಲಿವರಿ ಅಪ್ಲಿಕೇಶನ್ಸು ಅಥವಾ ಆನ್ಲೈನ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಕಂಪನಿ ಏನಿದೆಯಲ್ಲ, ಸೊ ಆನ್ಲೈನ್ ಬರೋಕ್ಕಿಂತ ಬೆಸ್ಟು ಕಾಮರ್ಸ್ ಕಂಪನಿಯಲ್ಲಿ ಏನು ಡೆಲಿವರಿ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆ ಇದು ಎಲಿಜಿಬಲ್ ಆಗಿರುತ್ತೆ. ಸೊ ಹಾಗಂತ ಜಾಯಿನ್ ಆದ ತಕ್ಷಣ ಅಂತ ಹೇಳ್ಬಿಟ್ಟಿರಲ್ಲ, ಮಿನಿಮಮ್ 1 ಇಯರ್ ಆಗಿರಬೇಕು. ಮಿನಿಮಮ್ ಪೀರಿಯಡು 1 ಇಯರ್ ಅವರು ಅಲ್ಲಿ ಕೆಲಸ ಮಾಡಿ ಆಗಿರಬೇಕು. ಆವಾಗ ಅವರಿಗೆ ಈ ಇನ್ಶೂರೆನ್ಸು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಯಾವ ಥರದ್ದು ಇನ್ಶೂರೆನ್ಸ್ ಇದು ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕಾಗಿರುತ್ತೆ. ಇದರಲ್ಲಿ ನೋಡಿ 4 ಲ್ಯಾಕ್ ಏನಿದೆಯಲ್ಲ, ₹4 ಲ್ಯಾಕು, ಇದನ್ನು 2 ಪಾರ್ಟಲ್ಲಿ ಡಿವೈಡ್ ಮಾಡ್ಕೊಂಡಿರ್ಬೋದು. ಸೊ ಇದರಲ್ಲಿ ₹2 ಲ್ಯಾಕ್ ಏನಿದೆಯಲ್ಲ, ಸೊ ಈ ₹2 ಲ್ಯಾಕ್ ಬಂದ್ಬಿಟ್ಟು ನಮಗೆ ಇದು ಡೆತ್ ಕವರೇಜು ಅಂತಂದರೆ ಲೈಫ್ ಇನ್ಶೂರೆನ್ಸು ಆಯಿತಾ. ಸೊ ಇದು ಲೈಫ್ ಇನ್ಶೂರೆನ್ಸು. ರಿಮೇನಿಂಗ್ 2 ಲ್ಯಾಕ್ ಏನಿದೆಯಲ್ಲ, ಇದರಲ್ಲಿ ರಿಮೇನಿಂಗ್ 2 ಲ್ಯಾಕ್ ಬಂದ್ಬಿಟ್ಟು ಇದು ಆಕ್ಸಿಡೆಂಟಲ್ ಕವರೇಜು ಆಯಿತಾ. ಸೊ ಇದು ಗಿಗ್ ವರ್ಕರ್ಸ್ ಅವ್ರಿಗೆ ಮಾಡ್ಕೊಂಡಿರೋವಂಥದ್ದು. ಸೊ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟಲ್ ಡೆತ್ ಆಗಿರೋಂಥ ಟೈಮಲ್ಲಿ ಅವರು ಆಲ್ಕೋಹಾಲ್ ಕುಡಿದಿದ್ದಾರೆ, ಇಲ್ಲ ಬೇರೆ ಏನಾದ್ರು ಡ್ರಗ್ಸ್ ತೊಗೊಂಡಿದ್ದಾರೆ ಅಂತಂದರೆ ಅವಾಗ ಅಪ್ಲಿಕೇಬಲ್ ಆಗಿರಲ್ಲ ಇದು. ಅದಾದಮೇಲೆ ಇಂಟೆನ್ಷನಲಿ ಅವ್ರು ಅಕಸ್ಮಾತ್ ಏನಾದ್ರು ಸೂಸೈಡ್ ಮಾಡ್ಕೊಂಡ್ಮೇಲೆ ಫ್ಯಾಮಿಲಿ ಇದನ್ನು ಕ್ಲೇಮ್ ಮಾಡ್ಕೊಳ್ಳೋ ಥರದ್ದಿಲ್ಲ. ಈ ಥರದ್ದು ಕೆಲವೊಂದು ರೂಲ್ಸು ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಮಾಡಿರೋವಂಥದ್ದು ಅಂತಂದರೆ, ಒಂದು ಸೇವಾ ಸಿಂಧು ಪೋರ್ಟಲ್ ಇದೆ. ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂತಂದರೆ ಅಲ್ಲಿ ಇದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಅದಾದಮೇಲೆ ಶ್ರಮಿಕ್ ಕಾರ್ಡು, ಇವೆಲ್ಲದನ್ನೂ ಕೂಡ ಪ್ರೂಫಾಗಿ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಆ ಟೈಮಲ್ಲಿ ಗೌರ್ಮೆಂಟ್ಗೂ ಕೂಡ ಕೇಳಿದಾಗ ನೀವು ಯಾವ ಥರ ಈ ಅಮೌಂಟ್ನ ರೇಸ್ ಮಾಡ್ತಿದ್ದಾರೆ ಅಂತಂದರೆ, ಸೊ ಗೌರ್ಮೆಂಟ್ ಏನು ಹೇಳಿತ್ತು ಅಂತಂದರೆ, ಸ್ಟೇಟ್ ಗೌರ್ಮೆಂಟೇ ಫಂಡ್ಸು ಅಲೋಕೇಟ್ ಮಾಡುತ್ತೆ, ಅದ್ರ ಜೊತೆಗೆ ಅಡಿಷ್ನಲ್ ಗ್ರ್ಯಾಂಟ್ಸು ಸೆಂಟರಿಂದ ತೊಗೊಳುತ್ತೆ, ಅದ್ರ ಜೊತೆಗೆ CSR ಏನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಅದರಿಂದನೂ ಕೂಡ ಈ ಸ್ಕೀಮಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಗಿಗ್ ವರ್ಕರ್ಸ್ ಇನ್ಶೂರೆನ್ಸು ಎಷ್ಟು ಕವರೇಜು, ಏನು ಕಾನ್ಸ್ಟಿಟ್ಯೂಯೆಂಟ್ಸು, ಅದನ್ನು ನೀವು ನೋಡ್ಕೊಂಡಿರಬೇಕು. ಸೊ ಫಾಕ್ಸ್ಕಾನು ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ರೀಸೆಂಟಾಗಿ 2023ಯಲ್ಲಿ ಲೆಟರ್ ಆಫ್ ಇಂಟೆಂಟ್ನ ಸೈನ್ ಮಾಡ್ಕೊಂಡಿದೆ. ಸೊ ಇಬ್ಬರು ಕೊಲಾಬ್ರೇಷನ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಲೆಟರ್ ಆಫ್ ಇಂಟೆಂಟ್ನ ಇವರು ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಏನಿದು ಲೆಟರ್ ಆಫ್ ಇಂಟೆಂಟು ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟೊಂದು ಸರಿ ನಾವು ಅಕಸ್ಮಾತ್ ಈ ಥರ ಯಾವುದಾದ್ರು ಆರ್ಗನೈಸೇಷನು ಅಥವಾ ಕಂಪನಿ ಜೊತೆಗೆ ಗೌರ್ಮೆಂಟು ಸೈನ್ ಮಾಡ್ಕೊಂಡಾಗ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಸೈನ್ ಮಾಡ್ಕೊಂಡಿರುವಂಥದ್ದು ಲೆಟರ್ ಆಫ್ ಇಂಟೆಂಟ್. ಅದೇನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಆಲ್ಮೋಸ್ಟು ಏನು ಸೈನ್ ಮಾಡ್ಕೊಂಡಿರೋದು ಅಂತಂದರೆ, 2 ಪ್ರಾಜೆಕ್ಟ್ಸ್ಗಳ ಇನಿಷಿಯೇಷನ್ ಮಾಡ್ತಾರೆ ಇಲ್ಲಿ ಅಂತ. 2 ಪ್ರಾಜೆಕ್ಟ್ಸ್ ಇನ್ ಕರ್ನಾಟಕ. ಯಾರು? ಫಾಕ್ಸ್ಕಾನ್. ಸೊ ಫಾಕ್ಸ್ಕಾನ್ ಯಾರು ಅಂತಂದರೆ, ಫಾಕ್ಸ್ಕಾನು ಈ ನಮಗೆ ಆ್ಯಪಲ್ ಐಫೋನ್ಸ್ ಏನಿರ್ತಾವಲ್ಲ, ಸೊ ಅದರ ಅಸೆಂಬ್ಲರ್ ಇದು. ಐಫೋನ್ ಅಸೆಂಬ್ಲಿ ನೋಡ್ಕೊತಾ ಇರ್ತಾರೆ. ಸೊ ಅದು ಫಾಕ್ಸ್ಕಾನ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ 2 ಪ್ರಾಜೆಕ್ಟು ಕರ್ನಾಟಕದಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಟೋಟಲಾಗಿ 5,000 crore ಇನ್ವೆಸ್ಟ್ಮೆಂಟ್ ಬರುತ್ತೆ. ಆಲ್ಮೋಸ್ಟು 12,000ಕಿಂತ ಜಾಸ್ತಿ ಜಾಬ್ಸು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇರೋವಂಥದ್ದು 2 ಪ್ರಾಜೆಕ್ಟು. ಫಸ್ಟ್ ಒಂದು ಪ್ರಾಜೆಕ್ಟ್ ಬಂದ್ಬಿಟ್ಟು ಫೋನ್ ಎನ್ಕ್ಲೋಜರ್ ಪ್ರಾಜೆಕ್ಟ್ ಅಂತ. ಸೊ ಇದು ಕೂಡ ದೊಡ್ಡ ಸ್ಕೇಲಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡಿರ್ತಾರಂತೆ. ಸೊ ಇದರಲ್ಲಿ ನಿಯರ್ಲಿ $350 million ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟು 3,000 crore ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ನೆಕ್ಸ್ಟು ಇದರಲ್ಲಿ ಆಲ್ಮೋಸ್ಟು 3,000 ಅಂತಂದರೆ ಇಲ್ಲಿ 12,000 ಜಾಬ್ಸ್ ಇದು ಪ್ರೊವೈಡ್ ಮಾಡೋದಕ್ಕೆ ಏಮ್ ಇಟ್ಕೊಂಡಿರೋವಂಥದ್ದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಸೆಮಿಕಾನ್ ಈಕ್ವಿಪ್ಮೆಂಟ್ ಪ್ರಾಜೆಕ್ಟ್. ಸೊ ಈ ಸೆಮಿಕಾನ್ ಈಕ್ವಿಪ್ಮೆಂಟ್ ಪ್ರಾಜೆಕ್ಟ್ ಏನಿದೆಯಲ್ಲ, ಇದರಲ್ಲಿ ಆಲ್ಮೋಸ್ಟು $250 million ಅಷ್ಟು ಇನ್ವೆಸ್ಟ್ಮೆಂಟು ಮಾಡ್ಕೊಂಡಿರ್ತಾರೆ. ಸೊ ಇದು ಆಲ್ಮೋಸ್ಟ್ ನಮಗೆ 1,000 ಜಾಬ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಲೆಟರ್ ಆಫ್ ಇಂಟೆಂಟು ಇವರು ಸೈನ್ ಮಾಡ್ಕೊಂಡಿರೋವಂಥದ್ದು. ಸೊ ಈ ಪ್ರಾಜೆಕ್ಟ್ಸ್ಗೋಸ್ಕರ ನಮಗೆ ಏನು ಫಾಕ್ಸ್ಕಾನ್ ಇದೆಯಲ್ಲ, ಅದು ಲ್ಯಾಂಡು ಕೂಡ ಕೇಳಿದೆ.
ಸೊ ಅದಕ್ಕೆ ಅಲೋಕೇಶನು ನಮಗೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಲ್ಲಿ ಅಲೋಕೇಶನ್ ಕೊಡಬೇಕು, ಬೆಂಗಳೂರು ರೂರಲ್ ರೀಜನಲ್ಲಿ ಅಲೋಕೇಶನ್ ಕೊಡಬೇಕು 35 acres ಲ್ಯಾಂಡ್ ಅಂತ ಆಗ್ಬಿಟ್ಟು ಅದಕ್ಕೆ ಕೇಳ್ಕೊಂಡಿದ್ದಾರೆ. ಮತ್ತು ಇದು ಸೆಮಿಕಾನ್ ಅಂತಂದರೆ ನಮಗೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇಕ್ವಿಪ್ಮೆಂಟ್ ಅಂತ ಆಗ್ಬಿಟ್ಟು. ಸೊ ಅಲ್ಲೂ ಕೂಡ ಅದಕ್ಕೂ ಕೂಡ ಸ್ವಲ್ಪ ಲ್ಯಾಂಡು ಇದು ಕೇಳಿದೆ. ಬಟ್ ಈಗ ಲೆಟರ್ ಆಫ್ ಇಂಟೆಂಟ್ ಅಂತ ಏನಾಗುತ್ತೆ ಅಂತಂದರೆ ಒಂದು ಇಂಟೆನ್ಷನ್ ಇದೆ ಅಂತ. ಸೊ ಲೆಟರ್ ಆಫ್ ಇಂಟೆಂಟು ಮತ್ತು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಲೆಟರ್ ಆಫ್ ಇಂಟೆಂಟು ಯೂಶ್ವಲಾಗಿ ಲೀಗಲಿ ಬೈಂಡಿಂಗ್ ಇರಲ್ಲ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತಲ್ಲ, ಸೊ ಈ ಥರ ಮಾಡ್ಕೊಂಡಿದ್ದೀವಿ, ಈ ಥರ ನಾವೇನೋ ಪ್ರಾಜೆಕ್ಟ್ ಮಾಡ್ತೀವಿ ಅಂತಂದರೆ ಯೂಶ್ವಲಾಗಿ ಅದು ಲೀಗಲಿ ಬೈಂಡಿಂಗ್ ಇರುತ್ತೆ. ಸೊ ನಮಗೆ ಲೆಟರ್ ಆಫ್ ಇಂಟೆಂಟು ಯಾವಾಗಾದ್ರೂ ಕೂಡ ಮರ್ಜರ್ಗಳು ಏನಾದ್ರು ಆಗಬೇಕು ಅಂತಂದರೆ, ಇಲ್ಲ ಆಕ್ವಸಿಷನ್ಸ್ ಏನಾದ್ರು ಮಾಡ್ಕೋಬೇಕು ಅಂತಂದರೆ ಆ ಟೈಮಲ್ಲಿ ಇದು ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಅಂತಂದರೆ ಇದೊಂದು ಅಗ್ರಿಮೆಂಟ್ ಥರ 2 or more ಪಾರ್ಟೀಸ್ ಮಧ್ಯದಲ್ಲಿ ಒಂಥರ ಟರ್ಮ್ಸು ಮತ್ತು ಡೀಟೇಲ್ಸ್ನ ಇದರಲ್ಲಿ ಒಂದು ಅಗ್ರಿಮೆಂಟ್ ಥರ ರಿಕ್ವೈರ್ಮೆಂಟು ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಪ್ರತಿಯೊಂದು ಸೈಡ್ದು ಕೂಡ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲದು ಕೂಡ ನಮಗೆ ಮೆನ್ಷನ್ ಮಾಡಿರ್ತಾರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ. ಸೊ ಅದಕ್ಕೆ ನಮಗೆ ಲೆಟರ್ ಆಫ್ ಇಂಟೆಂಟ್ ಬಂದ್ಬಿಟ್ಟು ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಗೆ ಹೋಗೋಕ್ಕಿಂತ ಮುಂಚೆ ಇರುವಂಥದ್ದು ಪ್ರೊಸೀಜರಿಗೆ. ಸೊ ಪ್ರಿಲಿಮಿನರಿ ಟರ್ಮ್ಸ್ ಆಫ್ ಅಗ್ರಿಮೆಂಟಿಗೆ ನಾವು ಲೆಟರ್ ಆಫ್ ಇಂಟೆಂಟ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ 2 ಪ್ರಾಜೆಕ್ಟ್ ಯಾವುದಾದ್ರು, ಫೋನ್ ಎನ್ಕ್ಲೋಜರ್ ಪ್ರಾಜೆಕ್ಟು, ನೆಕ್ಸ್ಟು ಸೆಮಿಕಾನ್ ಇಕ್ವಿಪ್ಮೆಂಟ್ ಪ್ರಾಜೆಕ್ಟು. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಕೂಸಿನ ಮನೆ ಅಂತ. ಸೊ ನಮಗೆ ಬಜೆಟು ಕೂಡ ಅನೌನ್ಸ್ ಮಾಡ್ಕೊಂಡಿದ್ದರು ಲಾಸ್ಟ್ ಇಯರ್ 2023 ಬಜೆಟು. ಸೊ ಅದರಲ್ಲಿ ಇದನ್ನು ಅನೌನ್ಸ್ ಮಾಡ್ಕೊಂಡಿರುವಂಥದ್ದು. ಸೊ ನಮಗೆ ಅದಕ್ಕಿಂತ 2024 ಬಜೆಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಆವಾಗಿಂದ ಇವಾಗವರೆಗೂ ಇರುವಂಥದ್ದು ನಮಗೆ ಓವರಾಲ್ ಆಗಿ ಸ್ಕೀಮು ಕೂಡ ಕವರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ನೋಡ್ಕೊತಾ ಇರೋಂಥದ್ದು. ಸೊ ಕೂಸಿನ ಮನೆಯಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಸೊ ಮಗುಗೋಸ್ಕರ ಒಂದು ಮನೆ 4000 ಚೈಲ್ಡ್ ಹೋಮ್ಸ್. ಎಲ್ಲಿ ಇದು ಅಂತಂದರೆ, ಸೊ ಈಗ ಏನು ಮದರ್ಸು ವರ್ಕ್ ಮಾಡ್ತಾ ಇರ್ತಾರಲ್ಲ ಎನ್ವೈರ್ಮೆಂಟು, ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಕ್ರಷಸ್ ಮಾಡಿರ್ತಾರೆ. ಸೊ ಅದನ್ನು ನಾವು ಕೂಸಿನ ಮನೆ ಅಂತ ಆಗ್ಬಿಟ್ಟು ಕರಿತಾ ಇರ್ತೀವಿ. ಸೊ ವರ್ಕ್ ಎನ್ವೈರ್ಮೆಂಟು ಇನ್ನೂ ಬೆಟರ್ ಆಗಬೇಕು ಅಂತ. ಸೊ ಬೆನಿಫಿಟ್ ಯಾರಿಗೆ ಮಾಡಬೇಕು ಅಂತ, ಇದಕ್ಕೆ ವರ್ಕಿಂಗ್ ಮದರ್ಸಿಗೆ. ಯಾವ ವರ್ಕಿಂಗ್ ಮದರ್ಸು ಅಂತಂದರೆ MG ನರೇಗಾ ಸ್ಕೀಮಲ್ಲಿ ರಿಜಿಸ್ಟರ್ ಆಗಿರುವಂಥವ್ರು. MG ನರೇಗಾ ಸ್ಕೀಮಲ್ಲಿ ರಿಜಿಸ್ಟರ್ ಆಗಿರುವಂಥ ಮದರ್ಸಿಗೆ ಇಲ್ಲಿ 4000 ಚೈಲ್ಡ್ ಹೋಮ್ಸು ಮಾಡ್ತಾರೆ ಅಂತ. ಸೊ MG ನರೇಗಾ ನಮಗೆಲ್ಲ ಗೊತ್ತಲ್ಲ. ಸೊ ವೇಜ್ ರಿಲೇಟೆಡ್ ಎಂಪ್ಲಾಯ್ಮೆಂಟು. ಸೊ ಆಲ್ಮೋಸ್ಟ್ ಒಂದು 100 ಡೇಸು ಇದು ಎಂಪ್ಲಾಯ್ಮೆಂಟು ಪ್ರೊವೈಡ್ ಮಾಡಬೇಕು ಅಂತ ಆಗ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿ ವುಮನ್ ಏನಾಗಿರುತ್ತೆ ಅಂತಂದರೆ ಚೈಲ್ಡ್ ಸೇಫ್ಟಿ ರೂರಲ್ ಏರಿಯಾದಲ್ಲಿ ಸ್ವಲ್ಪ ಇಶ್ಯೂ ಆಗಿರುತ್ತೆ. ಅದ್ರ ಜೊತೆಗೆ ನಮಗೆ ಅಲ್ಲಿ ವೆದರು ಕೂಡ ಹೇಳೋಕ್ಕಾಗಲ್ಲ. ಅದಾದಮೇಲೆ ಚೈಲ್ಡಿನ ಸೇಫ್ಟಿ ದೊಡ್ಡ ಕ್ವೆಶನ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಮೆಡಿಕಲ್ ಕೇರು, ನ್ಯೂಟ್ರಿಷನ್ನು, ಸೇಫ್ಟಿ ಪ್ರೊವೈಡ್ ಮಾಡಬೇಕು ಮಕ್ಕಳಿಗೆ ಅಂತ ಆಗ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಕೇರ್ ಟೇಕರ್ಸು ಇರ್ತಾರೆ ಕೂಸಿನ ಮನೆಗೆ. ಸೊ ಅವರಿಗೆ ಆಲ್ಮೋಸ್ಟು 316 ರೂಪೀಸ್ ಪರ್ ಡೇ ಕೊಡ್ತಾ ಇರ್ತಾರೆ. ಕೇರ್ ಟೇಕರ್ಸ್ ಇರ್ತಾರೆ ಕೂಸಿನ ಮನೆಯಲ್ಲಿ. ಕೇರ್ ಟೇಕರ್ಸ್ ಅವರಿಗೆ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಅಂತಂದರೆ 316 ರೂಪೀಸು ಪರ್ ಡೇ ಈ ಸ್ಕೀಮಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ. ಆಲ್ಮೋಸ್ಟ್ ಏನು 100 ಡೇಸು ಫೈನಾನ್ಷಿಯಲಿ ಇದರಲ್ಲಿ ಸೆಕ್ಯೂರ್ಡ್ ಆಗಿರ್ತಾರೆ, ಎನ್ಶೋರ್ ಮಾಡ್ಕೊಂಡಿರ್ತಾರೆ 100 ಡೇಸ್ ಆಫ್ ಎಂಪ್ಲಾಯ್ಮೆಂಟು. ಆ 100 ಡೇಸು ಮಕ್ಕಳದು ಕೂಡ ತುಂಬ ಚೆನ್ನಾಗಿ ಕೇರ್ ಆಗಬೇಕು ಅಂತ ಆಗ್ಬಿಟ್ಟು ಲಾಂಚ್ ಮಾಡಿರೋಂಥ ಸ್ಕೀಮ್ ಇದು ಕೂಸಿನ ಮನೆ. ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು MG ನರೇಗಾ ವರ್ಕಿಂಗ್ ಮದರ್ಸ್. 4000 ಚೈಲ್ಡ್ ಹೋಮ್ಸ್ ಅಂತ ಇದೆಯವಲ್ಲ, ಇದನ್ನು ಎಲ್ಲಿ ಸೆಟಪ್ ಮಾಡ್ತಾರೆ ಅಂತ, ಇದನ್ನು ಗ್ರಾಮ ಪಂಚಾಯತ್ಸಲ್ಲಿ ಸೆಟಪ್ ಮಾಡಿರ್ತಾರೆ. ಸೊ ಹೆಲ್ತ್ ಕೇರು, ನ್ಯೂಟ್ರಿಷನು ಮತ್ತು ಸೇಫ್ಟಿ ನೋಡ್ಕೊಳ್ಳೋದಕ್ಕೋಸ್ಕರ. ಬೆನಿಫಿಟ್ ಏನಾಗುತ್ತೆ ಅಂತಂದರೆ ವುಮನ್ ಪಾರ್ಟಿಸಿಪೇಷನ್ನು ವರ್ಕ್ ಫೋರ್ಸಲ್ಲಿ ಅದು ಇನ್ಕ್ರೀಸ್ ಆಗುತ್ತೆ. ವುಮನ್ ಪಾರ್ಟಿಸಿಪೇಷನ್ನು ಲೇಬರ್ ಫೋರ್ಸಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ವರ್ಕಿಂಗ್ ಮದರ್ಸ್ಗೆ ಒಂಥರ ಅಕ್ನಾಲೇಜ್ಮೆಂಟ್ ಕೊಟ್ಟಂಗೆ ಆಗ್ತಾ ಇರುತ್ತೆ. ಒಂಥರ ಮ್ಯಾಟರ್ನಿಟಿ ಪ್ರೊಟೆಕ್ಷನ್ನು ಕೂಡ ಆಗಿರುತ್ತೆ ಇದರಲ್ಲಿ. ಅದ್ರ ಜೊತೆಗೆ 2023 ಬಜೆಟಲ್ಲಿ ಸೊ ನಮ್ಮದು ಏನು ಹೊಸ ಎಜುಕೇಷನ್ ಪಾಲಿಸಿ ಇದೆಯಲ್ಲ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, ಸೊ ಅದನ್ನು ಸ್ಕ್ರ್ಯಾಪ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ತರಬೇಕು ಅಂತ ಆಗ್ಬಿಟ್ಟು ಒಂದು ಹೊಸ ಸ್ಟೇಟ್ ಎಜುಕೇಷನ್ ಪಾಲಿಸಿನೂ ಕೂಡ ಫಾರ್ಮ್ ಮಾಡಬೇಕು ಅಂತ ಆಗ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದರು. ಅದರ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ನೋಡ್ಕೊಂಡಿರೋಣ. ಸೊ ಫಸ್ಟು ಅಂಡರ್ಗ್ರೌಂಡು ಟ್ರಾನ್ಸ್ಫಾರ್ಮರು. ಸೊ ನಮಗೆಲ್ಲ ಈ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ಗಳೆಲ್ಲ ರೋಡ್ ಸೈಡ್ ಹಾಕಿರ್ತಾರಲ್ಲ, ಸೊ ಆ ಥರದ್ದು ಫಸ್ಟು ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರು ಹಾಕಿರೋವಂಥದ್ದು. ಸೊ ಎಲ್ಲಿ ಅಂತಂದರೆ ಇದು ಮಲ್ಲೇಶ್ವರಮಲ್ಲಿ ಫಸ್ಟು. ಸೊ ಇದು ಬೆಂಗಳೂರಿಂದು ಫಸ್ಟು ಅಂಡರ್ಗ್ರೌಂಡು ಟ್ರಾನ್ಸ್ಫಾರ್ಮರು. ಸೊ ಯಾರು ಇದರ ಇನ್ಸ್ಟಾಲೇಷನ್ ಎಲ್ಲ ಮಾಡ್ಕೊಂಡಿರೋವಂಥದ್ದು ಅಂತಂದರೆ ಕೊಲ್ಯಾಬ್ರೇಷನ್. ನೋಡಿ, ನಮಗೆ ಬೆಸ್ಕಾಮ್ ಅಂತೂ ಇದ್ದೇ ಇರುತ್ತೆ, ಯಾಕಂತಂದರೆ ಬೆಂಗಳೂರಿಂದಲ್ಲ ಇದು. ಸೊ ಬೆಸ್ಕಾಮು ಪ್ಲಸ್ BBMP.
ಸೊ ಇದೇನಾಗುತ್ತೆ ಅಂತಂದರೆ ನಮಗೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಎರಡು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಮಧ್ಯದಲ್ಲಿ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಇದೊಂದು 500 KV ಅಂಡರ್ಗ್ರೌಂಡ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರು 15th ಕ್ರಾಸ್ ಮಲ್ಲೇಶ್ವರಮಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿರುವಂಥದ್ದು. ಸೊ ಅಂತಂದರೆ ಅರ್ಬನ್ ಎಸ್ಥೆಟಿಕ್ಸ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾ ಇರುತ್ತೆ, ಅರ್ಬನ್ ಏರಿಯಾಸ್ ಇನ್ನೂ ಸ್ವಲ್ಪ ಕ್ಲೀನಾಗಿ ಕಾಣ್ತಾ ಇರುತ್ತೆ, ಚೆನ್ನಾಗಿ ಕಾಣ್ತಾ ಇರುತ್ತೆ, ಪ್ಲಸ್ ಸೇಫ್ ಆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿರುವಂಥದ್ದು ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರ್. ಸೊ ಕರ್ನಾಟಕದಲ್ಲಿ ಈ ಹುಕ್ಕಾ ಮತ್ತು ಟೊಬ್ಯಾಕೋ ಅಂತಂದರೆ ಸಿಗರೇಟ್ನ ಬ್ಯಾನ್ ಮಾಡ್ಕೊಂಡಿರೋಂಥದ್ದು. ಸೊ ಮಿನಿಮಮ್ ಏಜ್ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ 21 ಇಯರ್ಸು. 21ಕ್ಕಿಂತ ಜಾಸ್ತಿ ಇದ್ದರೆ ಅಂಡರ್ ದ ಏಜ್ ಆಫ್ 21 ಇಯರ್ಸಿಗೆ ಕರ್ನಾಟಕ ಗೌರ್ಮೆಂಟು ಹುಕ್ಕಾ ಬಾರ್ಸು ಮತ್ತು ಸಿಗರೇಟ್ಸು ಇದನ್ನು ಬ್ಯಾನ್ ಮಾಡ್ಕೊಂಡಿದೆ. ಸೊ ಇದಕ್ಕೋಸ್ಕರ ಯಾವ ಆ್ಯಕ್ಟಿನ ಅಮೆಂಡ್ಮೆಂಟ್ ಮಾಡಬೇಕಾಗಿರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಅದು ಬಂದ್ಬಿಟ್ಟು ನಮಗೆ ಕಾಟ್ಪಾ ಅಂತ ಇರುತ್ತೆ, ಕಾಟ್ಪಾ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಏನಿದು ಕಾಟ್ಪಾ ಆ್ಯಕ್ಟ್ ಅಂತಂದರೆ ಸಿಗರೇಟ್ಸು ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು. ಸೊ ಈ ಆ್ಯಕ್ಟನ್ನು ಅಮೆಂಡ್ ಮಾಡಿಕೊಂಡು ಹೊಸ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಂಥದ್ದು. ಅಂತಂದರೆ 21 ಏಜ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ನಮಗೆ ಸೇಲ್ ಆಫ್ ಡ್ರಗ್ಸು ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಂತಂದರೆ ಸ್ಕೂಲು, ಕಾಲೇಜಸ್ಸು ಇವೆಲ್ಲದೂ ಕೂಡ ಕಂಪ್ಲೀಟಾಗಿ ಪ್ರೊಹಿಬಿಟ್ ಮಾಡ್ಕೊಂಡಿರ್ತಾರೆ. ಸೊ ಅಂತಂದರೆ ಆಲ್ಮೋಸ್ಟ್ ಒಂದು 100-500 ಮೀಟರ್ಸ್ ಏನೋ ಇರೋವಂಥದ್ದು ಆ ರೀಜನಲ್ಲಿ ಸೇಲ್ ಮಾಡೋ ಹಾಗಿಲ್ಲ ಅಂತ. ಅದ್ರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರುವಂಥ ರೀಜನಲ್ಲೂ ಕೂಡ ಸ್ಮೋಕ್ ಮಾಡೋ ಹಾಗಿಲ್ಲ ಅಂತ. ಸೊ ನಾರ್ಮಲಿ ಪೊಲೀಸ್ ಏನಾದ್ರು ನೋಡ್ತಾ ಇದ್ದರೆ ಫೈನ್ ಹಾಕುವಂಥದ್ದು ಚಾನ್ಸಸ್ಸು ಕೂಡ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ಈ ಮಿನಿಮಮ್ ಏಜ್ ಒಂದು ನೆನ್ಪಿಟ್ಕೊಂಡಿರಿ. ಕೇಳಿದ್ರೆ ಕ್ವೆಶನ್ನು ಏಜ್ ರಿಲೇಟೆಡ್ ಕೇಳ್ಬೋದು. ಅಂತಂದರೆ ಯಾವ ಏಜ್ಗೆ ಮಿನಿಮಮ್ ಮಾಡಿದೆ, 18, 21, 24 ಆ ಟೈಪೆಲ್ಲ ಕೊಡುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಮಗೆ ನಮ್ಮ ಕಾರ್ಗೋ ಅಂತ ಹೇಳ್ಬಿಟ್ಟು ಒಂದು ಸರ್ವೀಸು ಲಾಂಚ್ ಮಾಡಿದೆ ಕರ್ನಾಟಕ ಗೌರ್ಮೆಂಟು. ಸೊ ಇದು ಲಾಂಚ್ ಮಾಡಿರೋಂಥದ್ದು ಯಾವುದು ಅಂತಂದರೆ KSRTC ಲಾಂಚ್ ಮಾಡಿರೋಂಥದ್ದು. ಯಾವುದರ ರಿಲೇಟೆಡು ಅಂತಂದರೆ ಇದು ಕಾರ್ಗೋ ಅಂತ ಹೇಳಿ ಬಂದ ತಕ್ಷಣ ನಮಗೆ ಲಾಜಿಸ್ಟಿಕ್ಸ್ ಸರ್ವೀಸಸ್ಸು. ಸೊ ಆಲ್ ಓವರ್ ಇಂಡಿಯಾ ಹೋಗುವಂಥ ಬಸ್ಸಸ್ಗ ಇಲ್ಲ, ಅಕ್ರಾಸ್ ಕರ್ನಾಟಕ ಅಷ್ಟೇ, ವಿದಿನ್ ಕರ್ನಾಟಕ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ವಿದಿನ್ ಕರ್ನಾಟಕ ಹೋಗುವಂಥ ಸರ್ವೀಸಸಲ್ಲಿ ಏನು ಮಾಡಿದ್ದಾರೆ, ಇದು ಲಾಜಿಸ್ಟಿಕ್ ಸರ್ವೀಸಸ್ಸು ನಮ್ಮ ಕಾರ್ಗೋ ಅಂತ ಕೊಟ್ಟಿರೋಂಥದ್ದು. ಇದಕ್ಕೆ 20 ಕಾರ್ಗೋ ಟ್ರಕ್ಸ್ನ ಲಾಂಚ್ ಮಾಡಿದ್ದಾರೆ. ಸೊ ಇವುಗಳಿಗೆ GPS ಕನೆಕ್ಷನ್ನು ಕೂಡ ಇದೆ, ಅಂತಂದರೆ ಪ್ರಾಪರಾಗಿ ಟ್ರ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಸೊ ಇದಕ್ಕೋಸ್ಕರ ಈ ಟ್ರಕ್ಸ್ಗಳ ಕನ್ಸ್ಟ್ರಕ್ಷನ್ಗೋಸ್ಕರ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಕೂಡ ಮಾಡ್ಕೊಂಡಿರುವಂಥದ್ದು KMS ಕೋಚ್ ಬಿಲ್ಡರ್ಸ್ ಜೊತೆಗೆ. KMS ಕೋಚ್ ಬಿಲ್ಡರ್ಸ್ ಪ್ಲಸ್ SM ಕಣ್ಣಪ್ಪ ಆಟೋಮೊಬೈಲ್ಸು. ಸೊ ಇವ್ರಿಗೆ ಟ್ರಕ್ ಸರ್ವೀಸಸ್ಸು ಇವ್ರಿಗೆ ಕೊಟ್ಟಿರೋವಂಥದ್ದು. ಸೊ ಇದು 20 ಕಾರ್ಗೋ ಟ್ರಕ್ಸ್ ಏನಿದೆಯಲ್ಲ, ಸೊ ಪ್ಲ್ಯಾನ್ ಇರೋವಂಥದ್ದು 500 ಟ್ರಕ್ಸ್ ಮಾಡಬೇಕು ಅಂತ, 500 ಕಾರ್ಗೋ ಟ್ರಕ್ಸ್ ಮಾಡಬೇಕು ಅಂತ ಒಂದು ಏಮ್ ಇರುವಂಥದ್ದು. ಒಂದೇ ವರ್ಷದಲ್ಲಿ 500 ಟ್ರಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಏಮ್ ಇರುವಂಥದ್ದು. ಸೊ ಆಲ್ಮೋಸ್ಟ್ ಇನ್ನು 1-2 ನಾವು ಪಾಯಿಂಟ್ ಡಿಸ್ಕಸ್ ಮಾಡ್ಕೋಬೇಕಾಗಿತ್ತು ಅನಿಸುತ್ತೆ. ಸೊ ಇಲ್ಲ, ಇದಾದಮೇಲೆ ನಮಗೆ ರಿಲೇಟೆಡ್ ಎಲ್ಲದೂ ಕೂಡ ಬರುವಂಥದ್ದು ಬಜೆಟ್ ರಿಲೇಟೆಡು ಪಾಯಿಂಟ್ಸು. ಸೊ ಬಜೆಟ್ನ ನಾವು ಸಪ್ರೇಟ್ ವೀಡಿಯೋಲ್ಲೇ ನಾವು ನೋಡ್ಕೊಂಡಿರಬೇಕು. ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಇರೋವಂಥದ್ದು ನಮ್ಮ ಕಾರ್ಗೋ. ಸೊ ಇಷ್ಟೇ ನಮಗೆ ಇಂಪಾರ್ಟೆಂಟ್ ಇರೋವಂಥದ್ದು 2022-2023 ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡಿರೋವಂಥದ್ದು. ಸೊ ಈ ಪಾರ್ಟ್ನ ನಾವು ಇಲ್ಲೇ ನಿಲ್ಲಿಸೋಣ, ಯಾಕೆಂತಂದರೆ ನೆಕ್ಸ್ಟ್ ಪಾರ್ಟು ಪಾರ್ಟ್ 4 ಮತ್ತು ಪಾರ್ಟ್ 5ಅಲ್ಲಿ 2024 ಜಾನ್ವರಿಯಿಂದ ಜುಲೈವರೆಗೂ ಬರುವಂಥ ಕರೆಂಟ್ ಅಫೇರ್ಸ್ನ ನಾವು ನೋಡ್ಕೊಂಡಿರೋಣ. ಅದು ಸ್ವಲ್ಪ ಜಾಸ್ತಿ ಡೀಟೇಲ್ಡಾಗಿ ನೋಡ್ಕೊಂಡಿರೋಣ. ಸೊ ಅದನ್ನು ಸ್ವಲ್ಪ ಜಾಸ್ತಿನೇ ರೆಫರ್ ಮಾಡಿಕೊಂಡು ಅದನ್ನು ಓದ್ಕೊತಾ ಇರೋಣ.